9th ಚಾಪ್ಟರ್ 9ನೇ ಅಧ್ಯಾಯ. ಪ್ರಸ್ತುತ ನಾನು ಪರಿಚಯ ಮಾಡುತ್ತಿರುವ ಹಟ್ಟಿ ಪ್ರದೇಶವನ್ನು ಮೊಟ್ಟಮೊದಲನೇ ಸತಿ 1997ನೇ ವರ್ಷದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ದರ್ಶಿಸುವುದು ಆಗಿದೆ. ಆ ಸಮಯದಲ್ಲಿ ಅಣ್ಣನು ತನ್ನ ಸ್ವಂತ ಖರ್ಚದಿಂದ ತನ್ನ ಫೆಲೋಶಿಪ್ ಟೀಮನ್ನು ತನ್ನ ಊರಿನಿಂದ ಕೆಲಸ ಮಾಡುತ್ತಾ ಪರಿಚಯ ಮಾಡುತ್ತಿರುವ ಹಟ್ಟಿ ಪ್ರದೇಶಕ್ಕೆ ಆಹ್ವಾನಿಸಿದನು. ಅಣ್ಣನು ಆ ಟೀಮ್ದಲ್ಲಿ ಇರುವ ಸಹೋದರ ಸಹೋದರಿಯ ಸಹಾಯದಿಂದ ಹಟ್ಟಿ ಪ್ರದೇಶದಲ್ಲಿಯೂ ಸುತ್ತಮುತ್ತಲ ಪ್ರದೇಶದಲ್ಲಿಯೂ ಸುವಾರ್ತೆ ಸಾರುವಂತೆ ಆ ಟೀಮನ್ನು ಕರೆಸುವಂತೆ ಆಗಿದೆ. ಬಂದಿದ್ದ ಎಲ್ಲರಿಗೂ ಒಂದು ವಾರ ಫುಡ್ಡು ಅಕಾಮಿಡೇಷನನ್ನು ಏರ್ಪಾಟು ಮಾಡಿದ್ದಾನೆ. ವಿಷಯವನ್ನು ತಿಳಿದುಕೊಂಡ ನಾನು, ಅವಾಗವಾಗೇ ರಕ್ಷಣೆ ಹೊಂದಿದ ನಾನು ನೂತನ ಉತ್ಸಾಹದಿಂದ ಟೀಮ್ ವರ್ಕ್ ಹೇಗೆ ಇರುತ್ತದೋ, ಅಣ್ಣನು ಇರುವ ಸ್ಥಳವು ಹೇಗೆ ಇರುತ್ತದೋ ನೋಡುವುದಕ್ಕಾಗಿ ಹಟ್ಟಿಗೆ ಹೋಗುವಂತೆ ಆಗಿದೆ. ಆ ಸಮಯದಲ್ಲಿ ಅಲ್ಲಿಗೆ ಹೋಗಿದ ನನಗೆ ಆ ಊರು, ಅಲ್ಲಿಯ ವಾತಾವರಣವು ಎಷ್ಟೋ ವಿಭಿನ್ನವಾಗಿ ಕಾಣಿಸಿದೆ. ಹೆಸರಿಗೆ ಬಂಗಾರದ ಗಣಿ ಇರುವ ಸ್ಥಳವೆಂದು ಕೇಳಿದ್ದೇನೆ. ಆದರೂ ಊರೆಲ್ಲ ಎಲ್ಲಿ ನೋಡಿದ್ರೂ ಮುಳ್ಳಿನ ಗಿಡಗಳಿಂದ ತುಂಬಿಸಲ್ಪಟ್ಟಿದೆ. ಊರನ್ನು ನೋಡಿದ ನಾನು ಅಣ್ಣನೊಂದಿಗೆ, ಊರು ಯಾಕೆ ಅಣ್ಣ ಹೀಗೆ ಇದೆ ಅಂದು ಕೇಳಿದರೆ, ಊರು ಏನೋ ಚಿಕ್ಕದೆ, ಆದರೆ ಕೇವಲ ಗೋಲ್ಡ್ ಕಂಪನಿ ಇರುವುದರಿಂದಲೇ ಈ ಊರಿಗೆ ಗುರುತಿಸುವಿಕೆ ಬಂದಿದೆ ಅಂದನು. ಹೌದು, ಊರು ಬಹಳ ಚಿಕ್ಕ ಹಳ್ಳಿ ಎಂದು ಹೇಳದಂತೆಯೇ ಕಾಣಿಸುತ್ತಿದ್ದೆ. ಊರಿಗೆ ಸರಿಯಾದ ರೋಡ್ಡುಗಳೂ ಇಲ್ಲ, ಸರಿಯಾದ ಬಸ್ಸುಗಳೂ ಇಲ್ಲ. ಮೊದಲನೇ ಸತಿ ಹಟ್ಟಿಗೆ ಬಂದಿದ್ದ ನಾನು ಎಷ್ಟೋ ಕಷ್ಟಪಟ್ಟು ತುಂಬಿದ ಟೆಂಪೋನಲ್ಲಿ ಊರಿಗೆ ಬರಬೇಕಾಯಿತು. ಊರಿನಲ್ಲಿ ಒಂದು ಆಟೋ ಅಲ್ಲವಲ್ಲ, ಎಲ್ಲೂ ಒಂದು 2 ವೀಲರ್ ಸಹ ಕಾಣಿಸಲಿಲ್ಲ. ಅಣ್ಣನನ್ನು ಪ್ರಶ್ನಿಸಿದರೆ, ಈ ಊರು ಎಲ್ಲವುದಕ್ಕೆ 4-5 2 ವೀಲರ್ಸ್ ಸಹ ಇಲ್ಲವೆಂದು, ಇಲ್ಲಿ ಎಲ್ಲರೂ ಸೈಕಲನ್ನೇ ಉಪಯೋಗಿಸುತ್ತಾರಂದರು. ಅಣ್ಣನಿಗೆ ಕೂಡ ಬೈಕ್ ಇಲ್ಲದೆ ಸೈಕಲೇ ಇರುವುದರಿಂದ ಮನಸ್ಸಿನಲ್ಲೇ ನಕ್ಕಿದೆನು. ಆದರೆ ಅಣ್ಣನಿಗೆ ಕಂಪನಿ ಕೊಟ್ಟಿರುವ ಚಿಕ್ಕ ಕ್ವಾರ್ಟರ್ಸ್, ಅದರಲ್ಲಿ ಅಣ್ಣನು ನಡೆಸುತ್ತಿರುವ ಪ್ರಾರ್ಥನೆಗಳು, ಅಲ್ಲಿಗೆ ಬಂದು ಹೋಗುತ್ತಿರುವ ಯವನಸ್ಥರ ಆಸಕ್ತಿ, ಅಣ್ಣನು ಕರೆಸಿರುವ ಟೀಮ್ ಮೆಂಬರ್ಸ್ ಉತ್ಸಾಹವು ನನ್ನನ್ನು ಆಕರ್ಷಿಸಿದೆ. ಊರಿನ ಕುರಿತು ನಾನು ಕೊಟ್ಟಿರುವ ಕ್ಲುಪ್ತ ವರ್ಣನೆ ಹೀಗೆ ಇದ್ದರೂ ಯಾಕೋ ಊರಿನ ಮೇಲೆ ನನಗೆ ಇಷ್ಟ ಏರ್ಪಟ್ಟಿದ್ದೆ. ಆದ ನಂತರ ನಮ್ಮ ಊರು ಸೇರಿದ ನಾನು ಡ್ಯಾಡಿಯೊಂದಿಗೆ, ಡ್ಯಾಡಿ, ಅಣ್ಣನಿಗೆ ಬೈಕ್ ಕೂಡ ಇಲ್ಲವೆಂದು ಸೈಕಲೇ ಎಂದು ಗಟ್ಟಿಯಾಗಿ ನಕ್ಕಿದೆನು. ಅದಕ್ಕೆ ಡ್ಯಾಡಿ ಜೋಕ್ ಮಾಡುತ್ತಿದ್ದೀಯಾ ಅಂದನು. ಅಲ್ಲ, ನಿಜವೆಂದು ಅಲ್ಲಿರುವ ಪರಿಸ್ಥಿತಿಗಳನ್ನೆಲ್ಲ ವಿವರಿಸಿದೆನು. ಆದ ನಂತರ 2 ವರ್ಷಗಳ ಮಧ್ಯ ವ್ಯವಧಿಯಲ್ಲಿ ಅನೇಕ ವಿಷಯಗಳು ಆಗಿ ದೇವರ ಕರೆಗೆ ಒಳಪಟ್ಟು ಅಣ್ಣನೊಂದಿಗೆ ಕಲಿತು ಪರಿಚಯ ಮಾಡಬೇಕೆಂದು ನಿರ್ಣಯಿಸಿದ ನಾನು ಡ್ಯಾಡಿಯೊಂದಿಗೆ ದೇವರ ಚಿತ್ತದ ಮೇರೆಗೆ ಅಣ್ಣನೊಂದಿಗೆ ಕಲಿತು ಪರಿಚಯ ಮಾಡಬೇಕಂತ ಇದ್ದೇನೆ ಅಂದನು. ಆವಾಗಲೇ ಎಲ್ಲ ಪರಿಸ್ಥಿತಿಗಳನ್ನು ನನ್ನಿಂದ ತಿಳಿದುಕೊಂಡಿರುವ ಡ್ಯಾಡಿ ನನ್ನೊಂದಿಗೆ ಹೀಗೆ ಅಂದನು, ಆಲೋಚಿಸು, ಅಣ್ಣನಿಗೆ ಯಾವ ಆರ್ಗನೈಜೇಷನ್ ಕೆಳಗೆ ಕೂಡ ಇಲ್ಲ. ಏನೋ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಾ ಸ್ವಚ್ಛಂದವಾಗಿ ತನಗೆ ಇರುವ ಹಣದಿಂದ ಔಟ್ರೀಚಸ್ಸನ್ನು ನಡೆಸುತ್ತಾ ರೂಮ್ನಲ್ಲಿ ಪ್ರೇಯರ್ ನಡೆಸುತ್ತಿದ್ದಾನೆ. ಹೋದರೆ ದೇವರು ತನ್ನನ್ನು ಚರ್ಚ್ ಸ್ಟಾರ್ಟ್ ಮಾಡಬೇಕೆಂದು ಹೇಳಿದ್ದಾನೆ ಎಂದು, ಆತನ ಸಮಯದಲ್ಲಿ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಪ್ರಸ್ತುತಕ್ಕಾದರೆ ಚರ್ಚ್ ಅಲ್ಲವಲ್ಲ, ಒಂದು ಸಣ್ಣ ಚಾಪಲ್ ಸಹ ಇಲ್ಲ. ಮಿನಿಸ್ಟ್ರಿ ಎಸ್ಟಾಬ್ಲಿಷ್ ಮಾತನ್ನು ಬಗಲಿಗಿಟ್ಟು ಇನ್ನೂ ಫೌಂಡೇಶನೇ ಇಲ್ಲ. ಇನ್ನು ನಿನ್ನ ವಿಷಯಕ್ಕೆ ಬಂದರೆ ನಿನಗ ಕನ್ನಡ ಭಾಷೆ ಬರುವುದಿಲ್ಲ. ಊರು ನೋಡಿದರೆ ಚಿಕ್ಕ ಊರು. ಅಲ್ಲಿ ಊರಿನ ಪರಿಸ್ಥಿತಿಯನ್ನು, ಅಣ್ಣನ ಪರಿಸ್ಥಿತಿಯನ್ನು ಕಣ್ಣಾರ ನೋಡಿ ಬಂದಿದವಳು. ಕಷ್ಟಪಡ್ತೀಯೇನೋ, ಅದಕ್ಕೆ ಯಾವುದಾದರೂ ದೊಡ್ಡ ಆರ್ಗನೈಜೇಷನ್ದಲ್ಲಿ ಸೇರಿ ಪರಿಚಯ ಮಾಡಿದರೆ ನಿನ್ನ ಎಲ್ಲ ವಿಷಯಗಳನ್ನು ಆ ಆರ್ಗನೈಜೇಷನ್ನೇ ನೋಡಿಕೊಳ್ಳುತ್ತದೆ ಅಲ್ಲ. ಅಷ್ಟೇ ಅಲ್ಲದೆ ದೊಡ್ಡ ಆರ್ಗನೈಜೇಷನ್ಸ್ ಆದರೆ ನಿನಗೆ ಅನುಕೂಲವಾಗಿ ಬಹಳವರೆಗೆ ಪಟ್ಟಣದ ವಾತಾವರಣದಲ್ಲೇ ಇರುತ್ತವೆ. ಆದರೆ ನಿನ್ನ ಉದ್ದೇಶವು ಏನು ಎಂದು ಕೇಳಿದನು. ಹೌದು, ಹೆಣ್ಣು ಮಗಳ ತಂದೆಯಾಗಿ ನಾನು ಮುಂದೆ ಕಷ್ಟಪಡಬಾರದೆಂದು ಡ್ಯಾಡಿ ಹಾರಾಟ. ಡ್ಯಾಡಿ ಮಾತುಗಳಿಗೆ ಹೀಗೆ ಸಮಾಧಾನ ಕೊಟ್ಟನು. ದೊಡ್ಡ ಆರ್ಗನೈಜೇಷನಲ್ಲಿ ಲೀಡರ್ಸ್ ಸ್ವರವನ್ನೇ ಕೇಳಬೇಕಾಗಿರುತ್ತದೆ. ಆ ಲೀಡರ್ಸ್ ಹೇಗೆ ಇರುತ್ತಾರೋ ಏನೋ, ಯಾರನ್ನ ನಂಬಬೇಕು, ಆ ಆರ್ಗನೈಜೇಷನ್ಸ್ ಡಾಕ್ಟ್ರಿನ್ಸ್ ಹೇಗೆ ಇರುತ್ತವೋ ಏನೋ. ನಾವು ಆದರೆ ಪವಿತ್ರ ಆತ್ಮನನ್ನು ನಂಬುತ್ತೇವೆ, ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸುತ್ತೇವೆ. ಅದಕ್ಕೆ ನಮಗೆ ತಿಳಿದಿದ ಅಣ್ಣನು ಆದರೆ ನನಗೆ ಕೂಡ ಚೆನ್ನಾಗಿರುತ್ತದೆ. ಅಷ್ಟೇ ಅಲ್ಲದೆ ಅಣ್ಣನ ಒಂದಿಗೆ ಕಲಿತು ಪರಿಚಯ ಮಾಡುವುದಕ್ಕೆ ದೇವರು ನನ್ನ ಹೃದಯವನ್ನು ಸಮಾಧಾನದಿಂದ ತುಂಬಿಸಿದ್ದಾನೆ. ಇನ್ನು ಭಾಷಾ, ಊರು, ಉಳಿದಿದ ಎಲ್ಲ ನನ್ನ ವಿಷಯಗಳ ಕುರಿತು ಕರೆದಿದ್ದ ದೇವರು ನಂಬಿಕೆಯಾಗಿ ನೋಡಿಕೊಳ್ಳುತ್ತಾನೆ ಅಂದೆನು. ಮೊದಲಿನಿಂದ ಹೋಮ್ಸಿಕ್ದಿಂದ ಮನೆಯನ್ನು ಬಿಟ್ಟು ದೂರವಾಗಿರುವುದಕ್ಕೆ ಆಗದೇ ಇರುವ ನನ್ನ ಪರಿಸ್ಥಿತಿಯನ್ನು ತಿಳಿದಿದ್ದ ಡ್ಯಾಡಿ ನನ್ನಲ್ಲಿರುವ ದೃಢತ್ವವನ್ನು ನೋಡುತ್ತಾ, ಸರಿ, ನಿನ್ನ ಇಷ್ಟ ಪ್ರಕಾರವೇ ಆಗಲಿ ಅಂದನು. ಇನ್ನೊಂದು ಕಡೆ ದೇವರ ಉದ್ದೇಶವನ್ನು ತಿಳಿದವಳಾಗಿ ಆಗಾಗ ಒಳ್ಳೆಯ ದೈವಜನರ ಮೀಟಿಂಗ್ಸ್ ಎಲ್ಲಿ ನಡೆದರೂ ಅನುಕೂಲ ಮಾಡಿಕೊಂಡು ಅಣ್ಣನು ತಂಗಿ ತಮ್ಮನ ಹೊಂದಿಗೆ ಕಲಿತು
ಹಾಜರಾಗುತ್ತಿದ್ದೆನು. ಆದರೆ ಆವಾಗಲೇ ಅಕ್ಕನ ಮಗು ನನಗೆ ಹೆಚ್ಚು ಅಭ್ಯಾಸ ಆಗಿರುವುದರಿಂದ ನಾನು ಊರಿನಲ್ಲಿ ಇಲ್ಲದ ಆ 2-3 ದಿವಸಗಳಲ್ಲಿ ಬಹಳ ಕಷ್ಟಪಡುತ್ತಿದ್ದನು. ನನಗೆ ಕೂಡ ಅವನನ್ನು ಬಿಟ್ಟು ಇರುವುದು ಬಹಳ ಕಷ್ಟವಾಗಿ ಇದೆ. ಈಗ ದೇವರ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡಬೇಕಾ, ಇಲ್ಲದೆ ಮಗುವಿಗೆ ಪ್ರಾಧಾನ್ಯತೆ ಕೊಡಬೇಕಾ ಎಂಬ ಪರೀಕ್ಷೆ ನನ್ನ ಮುಂದೆ ನಿಂತಿದೆ. ಎಲ್ಲ ವಿಧವಾಗಿ ಆಲೋಚಿಸಿದ ನಾನು ಬಹಳ ದುಃಖದಿಂದ, ಪವಿತ್ರಾತ್ಮನೇ, ಅಕ್ಕ ಮಾವ ಅವರಿಗೆ ಎಲ್ಲವನ್ನೂ ಅನುಕೂಲಪಡಿಸಿ ಅವರೇ ಮಗುವನ್ನು ತೆಗೆದುಕೊಂಡು ಹೋಗುವಂತೆ ಮಾಡು ಅಂದೆನು. ಆ ಮರುತಿಂಗಳೇ ಅಕ್ಕ ಮಾಮ ಅವರಿರುವ ಪ್ರದೇಶದಲ್ಲಿ ಮಗುವಿನ ವಯಸ್ಸಿರುವ ಅವರಿಗೆ ಕ್ರಶ್ ಇದೆ ಎಂದು ಸಹಾಯಕ್ಕಾಗಿ ಕೆಲಸ ಮಾಡುವ ಹುಡುಗಿಯನ್ನು ಸಹ ತೆಗೆದುಕೊಂಡು ಹೋಗುತ್ತಾ ಮಗುವನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋದರು. ನನಗೆ ಅಭ್ಯಾಸವಾಗಿ ನಾನು ಎಷ್ಟೋ ಪ್ರೀತಿಸಿದ ಮಗುವಕ್ಕಾಗಿ ಕೆಲವು ರಾತ್ರಿಗಳು ಅತ್ತೆನು. ಆದರೆ ಆದರಣಕರ್ತನಾಗಿರುವ ನನ್ನ ಪವಿತ್ರಾತ್ಮನು ನನ್ನನ್ನು ಆಧರಿಸಿ ಬಲಪಡಿಸಿದನು. ಮಗುವನ್ನು ಎಷ್ಟೋ ಪ್ರೀತಿಸದವಳಾಗಿ ಆ ಮಗುವನ್ನು ಪವಿತ್ರಾತ್ಮನೇ ನೋಡಿಕೊಳ್ಳಬೇಕೆಂದು ಪವಿತ್ರಾತ್ಮನಿಗೆ ಒಪ್ಪಿಸಿದೆನು. ಹೌದು, ತಾಯಿ ಹೃದಯವು ಮಗುವಕ್ಕಾಗಿ ಹೇಗೆ ಹಾರಾಟ ಪಡುತ್ತದೋ, ತಾಯಿ ಮನಸ್ಸು ಹೇಗೆ ಇರುತ್ತದೋ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಆ ದಿವಸಗಳಲ್ಲೇ ದೇವರು ನನಗೆ ಕೊಟ್ಟನು. ಆಗಲೇ ದೇವರ ಪರಿಪೂರ್ಣ ಚಿತ್ತಕ್ಕೆ ಸಮರ್ಪಿಸಿಕೊಂಡಿರುವ ಅಣ್ಣನು ಪ್ರಾರಂಭದಲ್ಲಿ ಹಟ್ಟಿ ಪ್ರದೇಶದಲ್ಲಿಯೇ ಇರುವ ಒಂದು ಸ್ಥಾನಿಕ ಸಭೆಯಲ್ಲಿ ಸಭಿಕನಾಗಿದ್ದು ವ್ಯಕ್ತಿಗತವಾಗಿ ಸಂಘಪರವಾಗಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದನು. ತನ್ನ ಸ್ವಂತ ಖರ್ಚಿನಿಂದ ವೆಹಿಕಲ್ಸ್ ಅರೇಂಜ್ ಮಾಡಿಸಿಕೊಂಡು ಸೌಂಡ್ ಸಿಸ್ಟಮ್ನಿಂದ ಯವನಸ್ಥರನ್ನು ಕರೆದುಕೊಂಡು ಸುತ್ತಲೂ ಇರುವ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಪ್ರಕಟಿಸಿ ಬರುತ್ತಿದ್ದರು. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಕೂಟಗಳನ್ನು ಏರ್ಪಾಟು ಮಾಡಿ ಬೋಧಿಸುತ್ತಿದ್ದರು. ತನ್ನ ಖರ್ಚಿನಿಂದ ಇತರ ದೈವಜನರನ್ನು ಕರೆಸಿ ತಾನು ಇರುವ ಸಭೆಯಲ್ಲಿ ಸಹ ಮೀಟಿಂಗ್ಸನ್ನು ಏರ್ಪಾಟು ಮಾಡುತ್ತಿದ್ದರು. ಒಂದು ಕಡೆ ಕೆಲಸ ಮಾಡುತ್ತಾ ಖಾಲಿ ಇರುವ ಸಂಜೆ ಸಮಯದಲ್ಲಿ ಪ್ರತಿದಿನ ತನ್ನ ರೂಮ್ನಲ್ಲಿ ಪ್ರಾರ್ಥನೆಗಳನ್ನು ನಡೆಸುತ್ತಿದ್ದನು. ಆ ಪ್ರಾರ್ಥನೆಗಳಿಗೆ ಸಮಸ್ಯೆಯಲ್ಲಿ ಇರುವವರು, ಅನಾರೋಗ್ಯದಲ್ಲಿರುವವರು, ದೆವ್ವಗಳಿಂದ ಪೀಡಿಸಲ್ಪಟ್ಟವರು ಅವರ ಪರಿಷ್ಕಾರಕ್ಕಾಗಿ, ಬಿಡುಗಡೆಕ್ಕಾಗಿ ಹಾಜರಾಗುತ್ತಿದ್ದರು. ಆದರೆ ತಾನು ಪ್ರೀತಿಸುವವರಿಗೆ ಸಮಸ್ತವೂ ಸಮಕೂಡಿ ಜರುಗುತ್ತದೆಂಬ ವಾಕ್ಯ ಪ್ರಕಾರ ದೇವರು ಅಣ್ಣನಿಗೆ ಹೋಗುತ್ತಿರುವ ಪರಿಸ್ಥಿತಿಗಳ ಎಲ್ಲವನ್ನೂ ಅನುಕೂಲವಾಗಿ ಮಾರ್ಪಡಿಸುತ್ತಾ ಅದೇ ಸ್ಥಳದಲ್ಲಿ ಚರ್ಚೆಯನ್ನು ಕಟ್ಟುವೇನೆಂದು ನನ್ನ ಸಮಯದಲ್ಲಿ ಕೆಲಸಕ್ಕೆ ರಾಜೀನಾಮೆ ಮಾಡಿ ಸ್ವಂತ ಪರಿಚರ್ಯವನ್ನು ಪ್ರಾರಂಭಿಸುತ್ತೀಯೆಂದು ದೇವರು ತನ್ನ ಉದ್ದೇಶಗಳನ್ನು ಅಣ್ಣನಿಗೆ ಬಯಲ್ಪಡಿಸಿದನು. ದೇವರ ಉದ್ದೇಶದ ಮೇರೆಗೆ ದೇವರ ಸನ್ನಿಧಿಯಲ್ಲಿ ಎದುರು ನೋಡುತ್ತಾ ಆತನ ನಡೆಸುವಿಕೆಗೆ ಕಾದಿರುವ ಅಣ್ಣನು ಪವಿತ್ರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು 1999ನೇ ವರ್ಷ ಅಕ್ಟೋಬರ್ 28ನೇ ತಾರೀಕಿನಲ್ಲಿ ಮಾಡುವಂಥ ಪರಿಚರ್ಯವನ್ನು ಫೇತ್ ಇನ್ ಆ್ಯಕ್ಷನ್ ಮಿನಿಸ್ಟ್ರೀಸ್ ಎಂಬ ದೇವರು ಕೊಟ್ಟಿದ್ದ ಹೆಸರಿನಿಂದ ಕರ್ನಾಟಕ ಗೌರ್ಮೆಂಟ್ದಲ್ಲಿ ಟ್ರಸ್ಟ್ ಆಗಿ ರಿಜಿಸ್ಟರ್ ಮಾಡುವುದು ಆಗಿದೆ. ಆ ಸಮಯದಲ್ಲಿ ಬೇಡ ಬಾ ಅನ್ನುವ 2 ಕನ್ನಡ ಪದಗಳು ಬಿಟ್ಟರೆ ಏನೂ ಮಾತನಾಡುವುದಕ್ಕೆ ಆಗದೆ ಇರುವ ನನಗೆ ಆತನ ಮಹಾ ದೊಡ್ಡ ಕೃಪೆಯಿಂದ ಆ ಟ್ರಸ್ಟ್ಗೆ ಬೋರ್ಡ್ ಮೆಂಬರ್ ಆಗಿಯೂ ಸೆಕ್ರೆಟರಿ ಆಗಿಯೂ ನೇಮಿಸಲ್ಪಡುವ ಅವಕಾಶವು ಲಭಿಸಿದೆ. ರಿಜಿಸ್ಟ್ರೇಷನ್ ಸಮಯದಲ್ಲಿ ಲಂಚವಾಗಿ ಹಣವನ್ನು ಕೇಳಿದ ಅಧಿಕಾರಿಯೊಂದಿಗೆ ಅಣ್ಣನು ಏಸೆ ತನಗೆ ಮಾಡಿದ ಉಪಕಾರಗಳನ್ನು ತಿಳಿಯಪಡಿಸಿ ದೇವರ ಕರೆಯನ್ನು ಕುರಿತು ಮಾಡುತ್ತಿರುವ ಪರಿಚರ್ಯ ಕುರಿತು ವಿವರಿಸಿದ್ದರಿಂದ ಆ ಅಧಿಕಾರಿ ಯಾವ ಹಣವನ್ನು ಲಂಚವಾಗಿ ತೆಗೆದುಕೊಳ್ಳದೆ ಟ್ರಸ್ಟ್ ಡೀಡನ್ನು ರಿಜಿಸ್ಟ್ರೇಷನ್ ಮಾಡುವುದು ಆಗಿದೆ. ರಿಜಿಸ್ಟ್ರೇಷನ್ ಸಮಯದಲ್ಲಿ ಅಧಿಕಾರಿಗಳು ನನ್ನನ್ನು ಏನಾದರೂ ಪ್ರಶ್ನಿಸಿದರೆ ಜವಾಬು ಕೊಡುವುದಕ್ಕೆ ಕೂಡ ಮಾತನಾಡಲಾರದ ನಾನು ಪೂರ್ತಿಯಾಗಿ ನನ್ನನ್ನು ತನ್ನ ಪರಿಚರ್ಯಕ್ಕೆ ಕರೆದಿದ್ದ ದೇವರ ಮೇಲೆ ಆತುಕೊಂಡೆನು. ಆದರೆ ಆಶ್ಚರ್ಯವಾಗಿ ರಿಜಿಸ್ಟ್ರೇಷನ್ ಸಮಯದಲ್ಲಿ ಯಾವ ಅಧಿಕಾರಿಯೂ ನನ್ನನ್ನು ಏನೂ ಪ್ರಶ್ನಿಸಲೇ ಇಲ್ಲ. ಹೌದು, ಏನೂ ತಿಳಿಯದ ನನ್ನ ಪಕ್ಷವಾಗಿ ನನ್ನ ದೇವರೇ ಕಾರ್ಯವನ್ನು ಮಾಡುತ್ತಾ ಬರುತ್ತಿದ್ದಾನೆ. ಆದ ನಂತರ ಮಿನಿಸ್ಟ್ರಿ ಬ್ಯಾಂಕ್ ಪಾಸ್ಬುಕ್ ವಿಷಯದಲ್ಲಿಯೂ ಪಾಸ್ಪೋರ್ಟ್ ವಿಷಯದಲ್ಲಿಯೂ ನಾನು ನನ್ನ ಬಾಯನ್ನು ಬಿಚ್ಚದೆ ನನಗಾಗಿ ಎಲ್ಲವೂ ಸಿದ್ಧ ಮಾಡಲ್ಪಡುತ್ತಿವೆ. ವಿಷಯವನ್ನು ತಿಳಿದುಕೊಳ್ಳಿರುವ ಡ್ಯಾಡಿ 4 ಸತಿ ಹಟ್ಟಿಗೆ ಹೋಗಿದೆಯೋ ಇಲ್ಲವೋ, ದೇವರು ಎಲ್ಲದರಲ್ಲಿಯೂ ನಿನಗೆ ಸಹಾಯ ಮಾಡುತ್ತಿದ್ದಾನೆ ಅಂದರು. ಇನ್ನೊಂದು ಕಡೆ ಆ ಸಾರ್ ಬೇರೆ ಸ್ಥಳದಲ್ಲಿ ಕೆಲಸ ಮಾಡುತ್ತಿರುವ ಆತನ ಹೆಂಡತಿಯನ್ನು ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬರುವಂತೆ ಆಗಿದೆ. ಈಗ ಆ ಸಾರ್ ಹೆಂಡತಿ ನಮ್ಮ ಸ್ಕೂಲ್ನಲ್ಲಿಯೇ ಟೀಚರ್ ಆಗಿ ಜಾಯ್ನ್ ಆಗಿ ನನಗೆ ಕೊಲೀಗ್ ಆದಳು. ಆವಾಗಲೇ ಇವರಿಗೆ ಒಬ್ಬ ಮಗು ಕೂಡ ಹುಟ್ಟಿದ್ದಾನೆ. ಪ್ರತಿದಿನ ಯಾವುದೋ ರೀತಿಯಲ್ಲಿ ಎದುರಾಗುತ್ತಿರುವ ಇವರಿಂದ ನನ್ನ ಆಲೋಚನೆಗಳು ಎಲ್ಲಿಯೂ ಬಗಿಲಿಗೆ ಹೋಗದೆ ನನ್ನ ಭಾಗಸ್ವಾಮಿಯಾದ ಪವಿತ್ರಾತ್ಮನು ನನ್ನನ್ನು ಕಾಪಾಡುತ್ತಾ ಸಂಪೂರ್ಣವಾಗಿ ತನ್ನ ಆಧೀನದಲ್ಲಿ ಇಡುಕೊಂಡಿದ್ದಾನೆ. ನಾನು ಬೇಡ ಅನ್ನುವುದರಿಂದ ನಾನು ಆದ ನಂತರ ಇರುವ ತಂಗಿಗೆ ಮ್ಯಾರೇಜ್ ಫಿಕ್ಸ್ ಆಗಿದ್ದೆ. ಇದರಿಂದ ಸುಮಾರು ತಿಳಿದಿದ್ದ ಎಲ್ಲರಿಗೆ ನಾನು ಮ್ಯಾರೇಜ್ ಮಾಡಿಕೊಳ್ಳದೆ ಪರಿಚರ್ಯ ಮಾಡುತ್ತೇನೆ ಎಂದು ತಿಳಿದು ಬಂದಿದೆ. ತಂಗಿ ಮ್ಯಾರೇಜನ್ನು ಸಮ್ಮರ್ದಲ್ಲಿ ಇಡುಕೊಳ್ಳುತ್ತೇವೆ ಎಂದು ತಂಗಿ ಕಡೆಯವರು ತಿಳಿಸುವುದರಿಂದ ಡ್ಯಾಡಿ ಸ್ವಲ್ಪ ನಿರಾಶೆಯಿಂದ ಇದಾದರೂ ಬೇಗನೆ ಆಗಿದರೆ ಚೆನ್ನಾಗಿರುತ್ತದೆ ಅಂದನು. ಹೌದು,
ನಾನು ಬೇಡ ಅನ್ನುವುದರಿಂದ ಕನಿಷ್ಠ ತಂಗಿ ಮ್ಯಾರೇಜ್ ಆದರೂ ಬೇಗನೆ ಆಗಿದರೆ ಬಂಧುಗಳ ಸ್ನೇಹಿತಗಳ ಮಧ್ಯದಲ್ಲಿ ಚೆನ್ನಾಗಿರುತ್ತದೆಂದು ತಂದೆಯಾಗಿ ಆತನ ಆಶೆ. ಹೌದು, ನನ್ನ ಮೇಲೆ ಇರುವ ದೇವರ ಕರೆಗೆ ಒಳಗಾಗಿರುವುದರಿಂದ ಪ್ರತ್ಯಕ್ಷವಾಗಿ ನಾನು ಎಷ್ಟು ಪರಿಸ್ಥಿತಿಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ಎದುರುಕೊಳ್ಳಬೇಕಾಗುತ್ತದೋ ಹಾಗೆಯೇ ಹೆಣ್ಣು ಮಗಳ ತಂದೆ ತಾಯಿಗಳಾಗಿ ಅಮ್ಮ ಡ್ಯಾಡಿಯವರು ಕೂಡ ಪರೋಕ್ಷವಾಗಿ ಸ್ವಲ್ಪ ಪರಿಸ್ಥಿತಿಗಳನ್ನು ಎದುರಿಸಬೇಕಾಯಿತು. ಆದರೆ ಸ್ವಲ್ಪ ನಿರಾಶೆಯಿಂದ ಇರುವ ಡ್ಯಾಡಿಯೊಂದಿಗೆ ಹೀಗೆ ಅಂದನು, ಸಮ್ಮರ್ವರೆಗೆ ಅಲ್ಲದೆ 2 ತಿಂಗಳ ಒಳಗೆ ತಂಗಿ ಮ್ಯಾರೇಜ್ ನಡೆಸಿ ದೇವರು ಮತ್ತೊಂದು ಸತಿ ಆತನ ಕರೆ ನನ್ನಲ್ಲಿ ಖಚಿತವೆಂದು ರುಜುವುಪಡಿಸುತ್ತಾನೆ ಅಂದೆನು. ಅದು ಕೇಳಿದ ಡ್ಯಾಡಿ, ನಿನ್ನ ಮಾತಿನ ಪ್ರಕಾರವೇ ಹಾಗೆಯೇ ಆದರೆ ಚೆನ್ನಾಗಿರುತ್ತದೆ ಅಂದರು. ಹೌದು, ಇನ್ನೂ ಲೇಟ್ ಸಮ್ಮರ್ನಲ್ಲಿ ಅನುಕೊಳ್ಳುತ್ತಿರುವ ಮ್ಯಾರೇಜ್ ಊಹಿಸದ ಹಾಗೆ ಮಾವನು ಅಮೆರಿಕಾಗೆ ಹೋಗುವ ಪ್ರೋಗ್ರಾಂ ಫಿಕ್ಸ್ ಆಗಿರುವುದರಿಂದ ಮಾವನು ಹೋಗುವ ಒಳಗೆ ಮ್ಯಾರೇಜ್ ಮಾಡಬೇಕೆಂಬ ಉದ್ದೇಶದಿಂದ ಬೇಗನೆ ಮುಂದಕ್ಕೆ ಪ್ರೀಪ್ರೋನ್ ಆಗುತ್ತಾ 2000 ವರ್ಷದಲ್ಲಿ ಫೆಬ್ರವರಿ 7ನೇ ತಾರೀಕಿನಲ್ಲಿ 2 ತಿಂಗಳ ಒಳಗೆ ನನ್ನಲ್ಲಿರುವ ಆತನ ಕರೆಯನ್ನು ರುಜುವುಪಡಿಸುತ್ತಾ ತಂಗಿ ವಿವಾಹವೂ ಆಗಿದೆ. ಆದರೆ ಆವಾಗಲೇ ನಮ್ಮ ಕುಟುಂಬದ ಕುರಿತು ತಿಳಿದುಕೊಂಡಿರುವ ನಮ್ಮ ಭಾವ ಕುಟುಂಬದವರು ನಿಮ್ಮ 2ನೇ ಹುಡುಗಿ ಯಾಕೆ ವಿವಾಹವು ಮಾಡಿಕೊಳ್ಳಲಿಲ್ಲವೆಂದು ಯಾರೂ ಪ್ರತ್ಯೇಕವಾಗಿ ಪ್ರಶ್ನಿಸಲಿಲ್ಲ. ತಂಗಿ ಮದುವೆ ಆದ ಆ ವಾರದಲ್ಲಿಯೇ ಡ್ಯಾಡಿ ನನ್ನನ್ನು ಕರೆದು ತನ್ನ ಬೀರುವಾದಲ್ಲಿರುವ ಲಾಕರನ್ನು ತೆರೆದು ತೋರಿಸುತ್ತಾ, ನಿನ್ನ ಭಾಗವಾಗಿ ನಿನ್ನ ಸಲುವಾಗಿ ಇಟ್ಟಿದ್ದ ಸಂಪತ್ತು ನಾವು ಎಂದಿಗೂ ಮುಟ್ಟುವುದಿಲ್ಲವೆಂದು ನಿನ್ನ ಸಲುವಾಗಿಯೇ ತೆಗೆದು ಇಟ್ಟಿರುತ್ತೇವೆ ಅಂದರು. ಹೋದರೆ ಪರಿಚರ್ಯದಲ್ಲಿ ಇದ್ದರೂ ಸರಿ ನಿನಗೆ ವಿವಾಹ ಮಾಡಿಕೊಳ್ಳಬೇಕೆಂದು ಅನಿಸುತ್ತದೆಯೋ ಆಗ ಅಮ್ಮಗೆ ಕೂಡ ಹೇಳುವುದು ಬೇಕಾಗಿಲ್ಲ, ಡ್ಯಾಡಿ ಎಂದು ನನಗೆ ಒಂದು ಫೋನ್ ಮಾಡಿದರೆ ಸಾಕು, ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ ಅಂದರು. ಆದರೆ ನಾನು ಡ್ಯಾಡಿಯೊಂದಿಗೆ ಆ ಅವಸರವು ಎಂದಿಗೂ ಬರುವುದಿಲ್ಲ ಅಂದೆನು. ಹೌದು, ಆ ಅವಸರವು ನನಗೆ ಎಂದಿಗೂ ಬರಲಾರದೆ ನನ್ನ ಪವಿತ್ರಾತ್ಮನು ನನ್ನನ್ನು ಪ್ರತ್ಯೇಕವಾಗಿ ಕಾಪಾಡುತ್ತಿದ್ದಾನೆ. ತಂಗಿ ಮದುವೆ ಆದ ಸಮಯದಿಂದ ನಾನು ಎಲ್ಲಿ ಅಲೋನ್ ಆಗಿ ಒಬ್ಬಕ್ಕೆ ಎಂದು ಫೀಲ್ ಆಗುತ್ತೇನೋ ಏನೋ ಎಂದು ಯಾವಾಗಲೂ ಹೆಚ್ಚು ಶಾತ ಡ್ಯಾಡಿ ನನ್ನೊಂದಿಗೆ ಇರುತ್ತಿದ್ದನು. ಈಗ ಡ್ಯಾಡಿಗೆ ನನಗೆ ಇನ್ನೂ ಕ್ಲೋಸ್ನೆಸ್ ಬೆಳೆಯುತ್ತಾ ಇದೆ. ಯಾವಾಗಲೂ ದೇವರ ವಿಷಯಗಳನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದೆವು. ಎಲ್ಲ ವಿಷಯಗಳನ್ನು ಮುಚ್ಚಿಡದೆ ಹಂಚಿಕೊಳ್ಳುತ್ತಿದ್ದೆವು. ಡ್ಯಾಡಿ ಬೈಬಲ್ನಲ್ಲಿ ಇರುವ ತನಗೆ ತಿಳಿದಿರುವ ವಿಷಯಗಳನ್ನೇ ಪ್ರಶ್ನಿಸಿ ನಾನು ಹೇಗೆ ಸಮಾಧಾನವನ್ನು ಹೇಳುತ್ತೇನೋ ಎಂದು ನನ್ನ ಆತ್ಮೀಯ ಸ್ಥಿತಿಯನ್ನು ಬಿಡದೆ ಪರೀಕ್ಷಿಸುತ್ತಿದ್ದರು. ಹೋದರೆ ನಾನು ಎಷ್ಟೋ ಇಷ್ಟಪಡುತ್ತಿರುವ ನನ್ನ ಜಡೆ, ಹೂವು, ಸೀರೆ ಮೇಲೆ ಕ್ರಮವಾಗಿ ನನ್ನ ಆಸಕ್ತಿ ಪೂರ್ತಿಯಾಗಿ ಕಡಿಮೆ ಆಯಿತು. ನನಗೆ ಅಡ್ಡಿಯಾಗಿ ಇತರಕ್ಕೆ ಆಕರ್ಷಣವಾಗಿ ಇರದೆ ನನ್ನ ಸೇಫ್ಟಿ ಸಲುವಾಗಿ ಆ ಜಡೆಯನ್ನು ಕಟ್ ಮಾಡುವುದಕ್ಕೆ ದೇವರು ಮನಸ್ಸು ಕೊಟ್ಟಿರುವುದರಿಂದ ಜಡೆಯನ್ನು ಕಟ್ ಮಾಡಿ ಹೂವಿಗೆ ಪೂರ್ತಿಯಾಗಿ ಪುಲಿ ಸ್ಟಾಪ್ ಇಡುವುದು ಆಗಿದೆ. ಆವಾಗಲೇ ನನ್ನಲ್ಲಿರುವ ಎಲ್ಲ ವಿಷಯಗಳನ್ನು ಗಮನಿಸುತ್ತಾ ಕೇಳಿ ತಿಳಿದುಕೊಳ್ಳುತ್ತಿರುವ ಡ್ಯಾಡಿ ನನ್ನನ್ನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟ ಪ್ರತ್ಯೇಕವಾದ ಮಗುವಾಗಿ ಗುರುತಿಸಿ ತಂದೆಯಾಗಿ ಪ್ರೋತ್ಸಾಹಿಸುತ್ತಿದ್ದನು. ಒಂದು ದಿನ ಲೂಕ 12ನೇ ಅಧ್ಯಾಯದಲ್ಲಿರುವ 52, 53 ವಚನಗಳನ್ನು ಓದಿದ್ದ ಡ್ಯಾಡಿ ನನ್ನೊಂದಿಗೆ, ಯಾಕೆ ಅಮ್ಮ, ಒಂದು ಮನೆಯಲ್ಲಿ 5 ಮಂದಿ ಬೇರಾಗಿ ಮಾಡಲ್ಪಟ್ಟು ಇಬ್ಬರಿಗೆ ವಿರೋಧವಾಗಿ ಮೂವರಿಗೆ ವಿರೋಧವಾಗಿ ಇಬ್ಬರು ಇರುವುದರೆಂದು ತಂದೆ ಕುಮಾರನಿಗೆ, ಕುಮಾರನ ತಂದೆಗೆ, ತಾಯಿ ಮಗಳಿಗೆ, ಮಗಳು ತಾಯಿಗೆ, ಅತ್ತೆ ಸೊಸೆಗೆ, ಸೊಸೆ ಅತ್ತೆಗೆ ವಿರೋಧವಾಗಿ ಇರುವುದರೆಂದು ಹೇಳಲ್ಪಟ್ಟಿದ್ದೇ ಅಂದರು. ಆಗಿನ ಸಮಯದಲ್ಲಿ ದೇವರು ನನಗೆ ಕೊಟ್ಟಿರುವ ಜ್ಞಾನದಿಂದ ಹೀಗೆ ವಿವರಿಸಿದೆನು. ಒಂದು ಮನೆಯಲ್ಲಿ ಯಾರಾದರೂ ರಕ್ಷಣೆ ಹೊಂದಿ ವಾಕ್ಯಾನುಸಾರವಾಗಿ ಆತನ ಕರೆಯಲ್ಲಿ ಹೋಗುತ್ತಿರುವಾಗ ಸ್ವಾಭಾವಿಕವಾಗಿ ಶಾರೀರಿಕವಾಗಿ ಆಲೋಚಿಸುವ ಮನೆಯಲ್ಲಿರುವ ಇತರ ವ್ಯಕ್ತಿಗಳು ಆ ವ್ಯಕ್ತಿಗೆ ವಿರೋಧವಾಗಿ ಬರುವ ಕುರಿತು ಬರೆಯಲ್ಪಟ್ಟಿದೆ ಎಂದೆನು. ಸ್ವಲ್ಪ ಸಮಯಗಳಲ್ಲಿ ದೇವರು ನಮ್ಮನ್ನು ಮಾಡು ಎಂದು ಹೇಳಿದ ವಿಷಯಗಳನ್ನು ಮಾಡುತ್ತಿರುವಾಗ ವಿರೋಧತೆ ಇರುತ್ತದೆಂದು, ಆದರೆ ದೇವರು ಏನಾದರೂ ಒಂದು ಕೆಲಸ ಮಾಡುವುದಕ್ಕೆ ಆದೇಶ ಕೊಟ್ಟರೆ ಅದನ್ನು ಮುಗಿಸುವುದಕ್ಕೆ ಸಹ ಆತನೇ ಸಾಮರ್ಥ್ಯವನ್ನು ಕೊಡುತ್ತಾನೆ ಅಂದನು. ಮನೆ ಹತ್ತಿರ ಇರುವ ಅಂಕಲ್ ಕ್ಯಾನ್ಸರ್ದಿಂದ ಮರಣಿಸುವಂತೆ ಆಗಿದೆ. ಆ ಸಮಯದಲ್ಲಿ ಡ್ಯಾಡಿ ನನ್ನ ಹತ್ತಿರಕ್ಕೆ ಬಂದು, ಹಾಗೆ ಮಧ್ಯದಲ್ಲೇ ಮರಣಿಸಿದರೆ ಆತನ ಹೆಂಡತಿ ಮಕ್ಕಳು ಹೇಗಮ್ಮ ಅನ್ನುತ್ತಾ ಎಷ್ಟೋ ಬಾಧೆಯಿಂದ ಪ್ರಶ್ನಿಸಿದರು. ಹೌದು, ಮನುಷ್ಯನು ಒಳ್ಳೆಯ ಆರೋಗ್ಯದಿಂದ ದೀರ್ಘಕಾಲ ಜೀವಿಸುವುದು ದೇವರ ಚಿತ್ತ. ಆದರೆ ಆಗ ನನಗೆ ತಿಳಿದಿದ್ದ ಕೆಲವು ವಿಷಯಗಳನ್ನು ಡ್ಯಾಡಿಗೆ ಹೀಗೆ ವಿವರಿಸಿದೆನು. ಈ ಲೋಕದಲ್ಲಿ ಇರುವವರೆಗೆ ಸಂಬಂಧ ಬಾಂಧವ್ಯಗಳು ಇರುತ್ತವೆಂದು, ಪರಲೋಕದಲ್ಲಿ ಹೆಂಡತಿ ಗಂಡ ಮಕ್ಕಳು ಅನ್ನುವ ಸಂಬಂಧವು ಇರುವುದಿಲ್ಲವೆಂದು ಹೇಳಿದೆನು. ಹೋದರೆ ಈ ಲೋಕದಲ್ಲಿ ನಾವು ಯಾತ್ರಿಕರೆಂದು, ಯಾರ ಜೀವಿತ ಶಾಶ್ವತ ಅಲ್ಲವೆಂದು, ಆದರೆ ಪ್ರತಿ ಮನುಷ್ಯನು ತಾನು ಜೀವಿಸುವ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಗುರುತಿಸಿ ಒಳಪಟ್ಟು ನಡೆದುಕೊಳ್ಳುತ್ತಾನಾ ಇಲ್ಲವಾ ಎಂಬ ಪರೀಕ್ಷೆಗೆ ಕಲಿಸಲ್ಪಟ್ಟಿದ್ದಾರೆಂದು ಹೇಳಿದೆನು.
ಆಗಿನ ಸಮಯದಲ್ಲಿ ನನಗೆ ತಿಳಿದಿದ್ದ ವಿಷಯವನ್ನು ಉದಾಹರಣೆಯಾಗಿ ಹೀಗೆ ವಿವರಿಸಿದನು. ಮನುಷ್ಯರೆಲ್ಲರೂ ದೂರ ಪ್ರಯಾಣ ಸಾಗುತ್ತಿರುವ ಒಂದು ರೈಲಿನಲ್ಲಿರುವ ಯಾತ್ರಿಕರೆಂದು, ಅದರಲ್ಲಿ ಕುಟುಂಬ ಅಂದರೆ ಒಂದೇ ಬೋಗಿಯಲ್ಲಿ ಪಕ್ಕಪಕ್ಕೆಯಾಗಿ ಕುಳಿತು ಪ್ರಯಾಣಿಸುತ್ತಿರುವ ಹತ್ತಿರವಾದ ವ್ಯಕ್ತಿಗಳಿಗೆ ಹೋಲಿಕೆಯಾಗಿ ಇರುತ್ತದೆಂದು. ಸ್ನೇಹಿತರು ಬಂಧುಗಳು ಅಂದರೆ ಅದೇ ಬೋಗಿಯಲ್ಲಿ ಮತ್ತೊಂದು ಕಡೆ ಕುಳಿತು ಪ್ರಯಾಣಿಸುತ್ತಿರುವ ವ್ಯಕ್ತಿಗಳಿಗೆ ಹೋಲಿಕೆಯಾಗಿ ಇರುತ್ತರೆಂದು. ಆದರೆ ಎಲ್ಲರೊಂದಿಗೆ ಕಲಿತು ಎಷ್ಟು ದೂರ ಪ್ರಯಾಣಿಸಿದರೂ ಪ್ರಯಾಣಿಕನು ತಾನು ಇಳಿಯಬೇಕಾದ ಸ್ಥಳವು ಬಂದಿರುವಾಗ ಇಳಿದು ಹೋಗಲೇಬೇಕೆಂದು ಹೇಳಿದನು. ಆದುದರಿಂದ ಈ ಲೋಕದ ಪ್ರಯಾಣದಲ್ಲಿ ಪ್ರತಿ ಪ್ರಯಾಣಿಕನು ಸೃಷ್ಟಿಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ತನ್ನ ಕರ್ತನನ್ನಾಗಿ ಅಂಗೀಕರಿಸಿದರೆ ತನ್ನ ಪ್ರಯಾಣವನ್ನು ಬಿಟ್ಟು ಹೋಗುವ ಸಮಯವು ಆಸನ್ನವಾದಾಗ ಆತನು ಬಿಟ್ಟು ಹೋದ ಆತನ ಕುಟುಂಬದ ಕುರಿತು ಏಸೆಯ ಜಾಗೃತ ವಹಿಸುತ್ತಾನೆಂದು, ಇಲ್ಲದಿದ್ದರೆ ಕುಟುಂಬಸ್ಥರು ಕಷ್ಟಪಡುತ್ತಾರೆಂದು ಹೇಳಿದನು. ಹೋದರೆ ಅಂಕುಲ್ ಏಸೆಯನನ್ನು ತನ್ನ ಕರ್ತನನ್ನಾಗಿ ಅಂಗೀಕರಿಸಿದ್ರಿಂದ ಪ್ರಸ್ತುತವು ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಆನಂದಿಸುತ್ತಾ ಇರುತ್ತಾನೆಂದು ಪರಲೋಕದ ಕುರಿತು ನರಕದ ಕುರಿತು ಆಗಲೇ ಡ್ಯಾಡಿಗೆ ತಿಳಿದಿದ್ದ ಬೈಬಲ್ನಲ್ಲಿರುವ ಕೆಲವು ವಿಷಯಗಳನ್ನು ಮತ್ತೊಂದು ಸತಿ ವಿವರಿಸಿದನು. ಇನ್ನು ಪರಲೋಕವು ನರಕದ ಕುರಿತು ದೈವಜನರ ಅನುಭವಗಳನ್ನು ಕೂಡ ವಿವರಿಸಿದನು. ಈಗ ಪ್ರತಿ ಸಂದರ್ಭದಲ್ಲಿಯೂ ಪ್ರತಿ ಪರಿಸ್ಥಿತಿಯಲ್ಲಿಯೂ ನಾನು ಡ್ಯಾಡಿ ಯಾವಾಗಲೂ ದೇವರ ವಿಷಯಗಳನ್ನು ಪ್ರಸ್ತಾಪಿಸಿಕೊಳ್ಳುತ್ತಿದ್ದೆವು. ದೇವರ ಕರೆಯಲ್ಲಿ ನಾನು ಹೋಗುತ್ತಿರುವ ಪ್ರತಿ ಪರಿಸ್ಥಿತಿಯನ್ನು, ಎದುರಿಸುತ್ತಿರುವ ಪ್ರತಿ ವಿಷಯಗಳನ್ನು ಹತ್ತಿರವಾಗಿದ್ದು ನೋಡುತ್ತಿರುವ ಡ್ಯಾಡಿಯೊಂದಿಗೆ ನನ್ನ ದೇವರು ನನ್ನನ್ನೆಂದಿಗೂ ಕೈ ಬಿಡುವುದಿಲ್ಲವೆಂದು ಹೇಳುತ್ತಿದ್ದೆನು. ಡ್ಯಾಡಿ ಕೂಡ ದೇವರ ಮೇಲೆ ನನಗಿರುವ ಭರವಸೆಯನ್ನು ಗಮನಿಸಿ ತಂದೆಯಾಗಿ ತೃಪ್ತಿ ಹೊಂದುತ್ತಿದ್ದನು. ಆಗಿನ ಸಮಯದಲ್ಲಿ ಭರವಸೆ ಕುರಿತು ಅಷ್ಟು ಖಚಿತವಾಗಿ ವಿವರಿಸದೇ ಹೋದರೂ ಹೀಗೆ ಮಾತ್ರ ಕ್ಲುಪ್ತವಾಗಿ ಈಗ ವಿವರಿಸಬಲ್ಲೆನು. ಭರವಸೆ ಇರುವ ವ್ಯಕ್ತಿ ದೇವರನ್ನು ನಂಬುವುದು ಮಾತ್ರವಲ್ಲದೆ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಳ್ಳುವನು. ಕೆಲವು ಸತಿ ದೇವರಿಂದ ವಿಷಯಗಳನ್ನು ಹೊಂದಿಕೊಳ್ಳದೇ ಇರುವ ಪರಿಸ್ಥಿತಿಗಳಲ್ಲಿ ಸಹ ಚಲಿಸದೆ ಭೂಮಿಯಲ್ಲಿ ಬೇರೂರಿದ ಗಿಡದ ಹಾಗೆ ಸ್ಥಿರವಾಗಿ ಇರುವವನು. ಬಿಸಿಲು ಬಿದ್ದರೂ, ಮಳೆ ಬಿದ್ದರೂ, ಇಲ್ಲದೆ ಮಂಜು ಬಿದ್ದರೂ ಸಮರ್ಪಿಸಿಕೊಂಡ ವಿಷಯವೂ ಆಗಿದ್ದರಿಂದ ತಪ್ಪದೆ ತಕ್ಕ ಸಮಯದಲ್ಲಿ ಫಲಿಸಬಲ್ಲನೆಂಬ ದೃಢತ್ವದಿಂದ ಸ್ಥಿರವಾಗಿ ಇರುವನು. ದೇವರ ಮಾತಿಗೆ ಒಳಪಟ್ಟು ಅಣ್ಣನು ತನಗೆ ಇರುವ ಹಣದಿಂದ 60-40 ಫ್ಲ್ಯಾಟನ್ನು ತೆಗೆದುಕೊಳ್ಳುವಂತೆ ಆಗಿದೆ. ಚರ್ಚ್ ಬಿಲ್ಡಿಂಗ್ ಕಟ್ಟುವುದು ತನ್ನ ಶಕ್ತಿಗೆ ಮೀರಿದ ಕೆಲಸವೂ ಆಗಿರುವುದರಿಂದ ಚಿಕ್ಕ ಶೆಡ್ಡನ್ನು ಹಾಕಿಕೊಂಡು ರನ್ ಮಾಡಬೇಕೆಂದು ನಿರ್ಣಯಿಸಿದ ಅಣ್ಣನ ಹೊಂದಿಗೆ ಪವಿತ್ರಾತ್ಮನು, ನೀನು ಶೆಡ್ಡಲ್ಲ ಬಿಲ್ಡಿಂಗನ್ನೇ ಕಟ್ಟುತ್ತೀಯೇ, ಭಯಪಡಬೇಡ ಎಂದು ಹೇಳುವುದು ಆಗಿದೆ. ಆದುದರಿಂದ ದೇವರು ಹೇಳಿದ ಹಾಗೆ ಹಾಕಬೇಕಾದ ಪುನಾದಿ ಗಟ್ಟಿಯಾಗಿದ್ದು ಖರ್ಚಿನಿಂದ ಇರುವುದು ಆಗಿರುವುದರಿಂದ ಅಣ್ಣನು ತನಗಿರುವ ಎಲ್ಲ ಹಣದಿಂದ ಪುನಾದಿಯನ್ನು ಪ್ರಾರಂಭಿಸಿದನು. ಆಗಲೇ ದೇವರಿಂದ ಪ್ರೇರೇಪಿಸಲ್ಪಟ್ಟ ನಾನು ನನ್ನ ಸ್ವಂತ ಖರ್ಚುಗಳನ್ನು ಎಷ್ಟೋ ತಗ್ಗಿಸಿಕೊಂಡು ದೇವರ ಕೆಲಸದಲ್ಲಿ ಅಣ್ಣನೊಂದಿಗೆ ಏಕೀಭವಿಸಿದನು. ಬಿಡದೆ ದೇವರ ಮೇಲೆ ಆಧಾರ ಪಡುತ್ತಿರುವ ಅಣ್ಣನಿಗೆ ದೇವರು ಬಂಧುಗಳನ್ನು, ಪ್ರಾರ್ಥನೆಗೆ ಬರುತ್ತಿರುವ ವಿಶ್ವಾಸಿಗಳನ್ನು ಪ್ರೇರೇಪಿಸಿ ಅವರಿಂದ ಪುನಾದಿಗೆ ಆಗುವ ಖರ್ಚನ್ನು ಸಮಗೂಡಿಸಿ ತಾನು ಹೇಳಿದ ಹಾಗೆ ಚರ್ಚಿಗೆ ಪುನಾದಿಯನ್ನು ಹಾಕಿಸಿದನು. ಅದೇ ಸಮಯದಲ್ಲಿ ಅಮ್ಮ ಡ್ಯಾಡಿ ಅವರಿಗೆ ಬಹಳ ವರ್ಷಗಳಿಂದ ತಮಗೆ ಬರಬೇಕಾದ ಪ್ರಮೋಷನ್ಗಳು ಬರದೆ ಪೆಂಡಿಂಗ್ದಲ್ಲಿ ಇರುವುದರಿಂದ ಪ್ರಮೋಷನ್ಗಳ ನಿಮಿತ್ತವಾಗಿ ಅಣ್ಣನೊಂದಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳುವಂತೆ ಆಗಿದೆ. ತಕ್ಷಣವೇ ಇಬ್ಬರಿಗೂ ಪ್ರಮೋಷನ್ಗಳು ಬಂದಿದೆ. ಇದರಿಂದ ಡ್ಯಾಡಿ ಅಮ್ಮಂದಿರು ಕೂಡ ತಮ್ಮ ಆಫರಿಂಗ್ ಅಮೌಂಟ್ದಿಂದ ತಮ್ಮ ಪಾಲು ಭಾಗವೆಂದು ಚರ್ಚ್ ಪುನಾದಿ ಹಾಕುವುದರಲ್ಲಿ ಪಾಲಿಭಾಗಸ್ಥರಾದರು. ಹೌದು, ಆಶ್ಚರ್ಯಕರವಾದ ದೇವರು ತನ್ನ ಕೆಲಸಕ್ಕೆ ತಾನೇ ಹಣವನ್ನು ಸಮಕೂಡಿಸುತ್ತಿದ್ದಾನೆ. ಔಟ್ರೀಚ್ನಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಪಾಲ್ಗೊಳ್ಳುವುದಕ್ಕೆ ಅಣ್ಣನ ಹತ್ತಿರಕ್ಕೆ ಹೋಗಿದ್ದ ನಾನು ಚರ್ಚ್ ನಿರ್ಮಿಸುವ ಸ್ಥಳದಲ್ಲಿ ಬೋರಿಂಗನ್ನು ಹಾಕುತ್ತಿದ್ದಾರೆಂದು, ಆದರೆ ಅದಕ್ಕೆ ಸ್ವಲ್ಪ ಹಣ ಕಡಿಮೆ ಆಗಿದೆ ಎಂದು ಕೇಳಿದ ನನ್ನೊಂದಿಗೆ ಪವಿತ್ರಾತ್ಮನು, ನಿನ್ನ ಕೈಯಲ್ಲಿ ಇರುವ ಬಂಗಾರು ಬಳೆಗಳಲ್ಲಿ ಒಂದು ಕೊಡು ಅಂದರು. ತಕ್ಷಣವೇ ಅಣ್ಣನೊಂದಿಗೆ ದೇವರು ಹೇಳಿರುವ ವಿಷಯವನ್ನು ಹೇಳಿ, ನಿಮ್ಮ ಹತ್ತಿರ ಇರುವ ಹಣಕ್ಕೆ ಈ ಬಳೆ ಮಾರಿದರೆ ಬರುವ ಹಣವನ್ನು ಕೂಡಿಸಿದರೆ ತಪ್ಪದೇ ಬೋರ್ವೆಲ್ಲನ್ನು ಹಾಕಬಹುದೆಂದು ಬಳೆಯನ್ನು ಅಣ್ಣನ ಕೈಯಲ್ಲಿ ಇಟ್ಟನು. ಆದರೆ ಅಮ್ಮ ಡ್ಯಾಡಿ ಅವರ ಅನುಮತಿ ಇಲ್ಲದೆ ನಾನು ಕೊಟ್ಟಿರುವ ಬಂಗಾರು ಬಳೆಯನ್ನು ತೆಗೆದುಕೊಳ್ಳುವುದಕ್ಕೆ ಅಣ್ಣನು ಇಷ್ಟಪಡಲಿಲ್ಲ. ಆದರೆ ದೇವರು ನನ್ನೊಂದಿಗೆ ಮಾತನಾಡಿದ್ದಾನೆಂದು ಅದಕ್ಕಾಗಿಯೇ ಕೊಡುತ್ತಿದ್ದೇನೆಂದು ಆಲೋಚಿಸದೆ ಆತನ ಕೆಲಸವನ್ನು ಮುಗಿಸು ಎಂದು ಅಮ್ಮ ಡ್ಯಾಡಿ ಅವರ ಹತ್ತಿರ ಆತನೇ ನನ್ನ ವಿಷಯವನ್ನು ನೋಡಿಕೊಳ್ಳುತ್ತಾನೆಂದು ಹೇಳಿ ನಾನು ಹಿಂತಿರುಗಿ ಬಂದೆನು. ಊರಿನಿಂದ ಬಂದ 4 ದಿವಸಗಳು ಆದ ನಂತರ ಅಮ್ಮ ನನ್ನೊಂದಿಗೆ, ಯಾಕೆ ಒಂದೇ ಬಲೆಯನ್ನು ಹಾಕಿಕೊಳ್ಳುತ್ತಿದ್ದೀ, ಇನ್ನೊಂದು ಎಲ್ಲಿದೆ ಅಂದಳು. ಅದಕ್ಕೆ ನಾನು ಆತ್ಮೀಯ ಅರ್ಥದಿಂದ ಭದ್ರವಾಗಿಯೇ ಇದೆ ಅಂದನು. ಆದ ನಂತರ 2 ದಿನ ಬಿಟ್ಟು ಒಂದು ಭಾನುವಾರ ಅಮ್ಮ ಡ್ಯಾಡಿ ಇಬ್ಬರೂ ಕಲಿತು ಆ 2ನೇ ಬಲೆಯನ್ನು ತೋರಿಸು ಎಂದು ಬಲವಂತ ಮಾಡಿದರು. ಅದಕ್ಕೆ ನಡೆದ ಸಂಗತಿಗಳನ್ನೆಲ್ಲ
ಹೇಳಿದನು. ವಿಷಯವೆಲ್ಲ ಕೇಳಿದ ಅವರು, ಏನಾದರೂ ಅಗತ್ಯವಿದ್ದರೆ ನಮ್ಮೊಂದಿಗೆ ಒಂದು ಮಾತು ಕೇಳಬೇಕು, ಆದರೆ ನಮ್ಮನ್ನು ಕೇಳದೆ ಹೀಗೆ ನಿನ್ನ ಕೈಯಲ್ಲಿರುವ ಬಲೆಯನ್ನು ಕೊಟ್ಟರೆ ಹೇಗೆ ಅಂದರು. ಹೌದು, ಆವಾಗಲೇ ನಾನು ಹೋಗಿದ ಕೆಲವು ಮೀಟಿಂಗ್ಗಳಲ್ಲಿ ಆಫರಿಂಗ್ ಆಗಿ ಬಂಗಾರವನ್ನು ಹಾಕಿದೆ. ಅಮ್ಮ ಡ್ಯಾಡಿ ಪ್ರಶ್ನೆಗೆ ಉತ್ತರವಾಗಿ ಅವರೊಂದಿಗೆ, ನನ್ನ ಮೈ ಮೇಲೆ ಇದ್ದರೆ ನನವೇ ಅನ್ಕೊಂಡಿದ್ದೇನೆ, ನಿಮ್ಮವು ಅನ್ನುತ್ತಿದ್ದೀರಲ್ಲ, ಇನ್ನು ಮೇಲೆ ನಿಮಗೆ ಹೇಳದೆ ಏನೂ ಮಾಡುವುದಿಲ್ಲ ಅಂದೆನು. ಆದರೆ ಅಮ್ಮ ಮಾತ್ರ, ಅವು ನಿನವೇ, ಆದರೂ ನಿನ್ನ ಮೈ ಮೇಲೆ ಇರುವುದಕ್ಕಾಗಿ ನಾವು ಕೊಟ್ಟಿದ್ದೇವೆ, ಎಲ್ಲ ಖಾಲಿ ಮಾಡಿಕೊಳ್ಳುವುದಕ್ಕೆ ಅಲ್ಲ ಅಂದಳು. ಆದರೆ ನಿನ್ನ ಮೇಲೆ ಗೋಲ್ಡ್ ಇರುತ್ತದೆ, ಆ ಗೋಲ್ಡ್ ಮಾರುವ ರೈಟ್ ನಿನಗೆ ಇಲ್ಲ ಅಂದಳು. ಅದಕ್ಕೆ ನಾನು ಸರಿ ಎಂದು ನಕ್ಕಿದೆನು. ಸಮಾಧಾನವಾಗಿ ಸಮಸ್ಯೆ ಮುಗಿದು ಹೋಗಿದೆ. ಅಣ್ಣನ ಹತ್ತಿರದಿಂದ ಬಂದಿದ್ದ ನಾನು ಅಲ್ಲಿ ಹಾಡುವ ಕನ್ನಡ ಹಾಡುಗಳನ್ನು ತೆಲುಗುನಲ್ಲಿ ಬರೆದುಕೊಂಡು ಡ್ಯಾಡಿ ಮುಂದೆ ಹಾಡಿ ಕೇಳುವಂತೆ ಮಾಡುತ್ತಿದ್ದೆ. ಅಲ್ಲಿ ಹೇಳಿರುವ ಸಾಕ್ಷಿಗಳನ್ನು, ನಡೆಯುವ ಎಲ್ಲ ವಿಷಯಗಳನ್ನು ವಿವರಿಸುತ್ತಿದ್ದೆನು. ಅಷ್ಟೇ ಅಲ್ಲದೆ ದೆವ್ವ ಹಿಡಿದ ಅವರು ಬಂದರೆ ಹೇಗೆ ಬಿಡುಗಡೆ ಹೊಂದುತ್ತಾರೋ ಆ ಸಮಯದಲ್ಲಿ ನನಗೆ ಏನು ಅನಿಸ್ತಾ ಇತ್ತೋ ಕೂಡ ವಿವರಿಸುತ್ತಿದ್ದೆನು. ಹೌದು, ಆಗಿನ ಸಮಯದಲ್ಲಿ ಅದು ಹೆಚ್ಚಾಗಿ ಮಾಟ ಮಂತ್ರವು, ವಿಗ್ರಹಾರಾಧನೆ, ಪ್ರತಿ ಅಮಾವಾಸ್ಯಕ್ಕೆ ಪೂಜೆಗಳು ನಿರ್ವರ್ತಿಸುತ್ತಿರುವ ಸ್ಥಳವಾಗಿರುವುದರಿಂದ ದೆವ್ವಗಳು ಹಿಡಿದವರು ಹೆಚ್ಚಾಗಿ ಇರುತ್ತಿದ್ದರು. ಅದೇ ಈಗಾದರೆ ಪ್ರತಿದಿನ ಚರ್ಚೆಯಲ್ಲಿ ನಡೆಸಲ್ಪಡುತ್ತಿರುವ ಪ್ರಾರ್ಥನೆಗಳಿಂದ ಈ ಸ್ಥಳದಲ್ಲಿ ಎಷ್ಟೋ ಬದಲಾವಣೆ ಇದೆ. ಆಗಿನ ಸಮಯದಲ್ಲಿ ಸ್ವಲ್ಪ ಜನ ದೆವ್ವ ಹಿಡಿದವರನ್ನು ಕರೆದುಕೊಂಡು ಅವರ ಬಿಡುಗಡೆಕ್ಕಾಗಿ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ಅಣ್ಣನ ಹತ್ತಿರ ತೆಗೆದುಕೊಂಡು ಬರುತ್ತಿದ್ದರು. ದೇವರನ್ನು ಪ್ರೀತಿಸುವವಳಾಗಿ ದೇವರನ್ನು ಸೇವಿಸಬೇಕೆಂಬ ಆಶೆ ಬಿಟ್ಟರೆ ಪರಿಚರ್ಯದಲ್ಲಿ ಯಾವುದೇ ಅನುಭವ ಇಲ್ಲದ ನಾನು, ಅಷ್ಟು ವಾಕ್ಯದ ಪರಿಜ್ಞಾನವೂ ಇಲ್ಲದ ನಾನು, ಅಲ್ಲಿ ಇರುವ ಸಮಯದಲ್ಲಿ ಯಾರಾದರೂ ದೆವ್ವ ಹಿಡಿದವರು ಬಂದರೆ ಅವರು ಮಾಡುವ ಆ್ಯಕ್ಷನ್ಸನ್ನು ನೋಡಿ ಭಯಪಡುತ್ತಿದ್ದೆನು. ಕೆಲವು ಸಂದರ್ಭಗಳಲ್ಲಿ ಅಣ್ಣನ ಹಿಂದೆ ಬಚ್ಚಿಡಿಕೊಂಡು ಏನು ಜರುಗುತ್ತದಾ ಎಂದು ಬೊಗ್ಗಿ ನೋಡುತ್ತಿದ್ದೆನು. ಒಂದು ಸತಿ ದೆವ್ವ ಹಿಡಿದ ಹುಡುಗಿಯ ಬಿಡುಗಡೆಕ್ಕಾಗಿ ಅಣ್ಣನು ಪ್ರಾರ್ಥಿಸುತ್ತಿರುವಾಗ ನಾನು ಅಣ್ಣನ ಹಿಂದೆ ಬಚ್ಚಿಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಆ ಸಮಯದಲ್ಲಿ ಯವನಸ್ಥರೆಲ್ಲರೂ ದೇವರನ್ನು ಸ್ತುತಿಸುತ್ತಾ ಆ ಹುಡುಗಿಯ ಬಿಡುಗಡೆಕ್ಕಾಗಿ ಅಣ್ಣನೊಂದಿಗೆ ಏಕೀಭವಿಸುತ್ತಿದ್ದಾರೆ. ಆದ ಮೇಲೆ ಅಣ್ಣನು ಯೇಸುವಿನ ನಾಮದಲ್ಲಿ ಆ ಹುಡುಗಿಯ ಒಳಗಿರುವ ಅಪವಿತ್ರಾತ್ಮನನ್ನು ಗದರಿಸಿರುವಾಗ ಆ ಹುಡುಗಿಯ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಅಣ್ಣನ ಹಿಂದೆ ಬಚ್ಚಿಟ್ಟುಕೊಂಡಿರುವ ನನ್ನನ್ನು ಬೊಗ್ಗಿ ನೋಡಿದಳು. ಆಗಲೇ ಭಯಪಡುತ್ತಿರುವ ನನ್ನೊಂದಿಗೆ ಆ ಹುಡುಗಿಯಲ್ಲಿರುವ ಕೆಟ್ಟ ಆತ್ಮನು, ಅಕ್ಕ ನೀನಾದರೂ ಹೇಳಕ್ಕ, ನನ್ನನ್ನು ಬಿಟ್ಟು ಬಿಡುವಂತೆ, ಇವರು ನನ್ನೇನು ಮಾಡುತ್ತಿದ್ದಾರೋ ಗೊತ್ತಿಲ್ಲ, ಆದರೆ ನನ್ನ ಮೈಯೆಲ್ಲ ಸುಡುತ್ತಾ ಇದೆ ಎಂದು ಕಿರುಚುತ್ತಾ, ನೀನು ಹೇಳಿದರೆ ಅಣ್ಣನು ಕೇಳುತ್ತಾನೆಂದು ಪ್ಲೀಸ್ ಪ್ಲೀಸ್ ಎಂದು ವಿಚಿತ್ರವಾಗಿ ಪ್ರವರ್ತಿಸಿ ನನ್ನನ್ನು ಇನ್ನೂ ಭಯಪಡಿಸಿದೆ. ಆದ ನಂತರ ಆ ಹುಡುಗಿ ಪೂರ್ತಿಯಾಗಿ ಬಿಡುಗಡೆ ಹೊಂದಿದೆ. ಆದರೆ ಭಯಪಟ್ಟಿದ್ದ ನನ್ನೊಂದಿಗೆ ಅಣ್ಣನು, ಇಷ್ಟು ಭಯಪಟ್ಟರೆ ಹೇಗಮ್ಮ, ನೀನು ಭಯಪಟ್ಟಿದರೆ ಅವು ನಿನ್ನನ್ನು ಇನ್ನೂ ಭಯಪಡಿಸುತ್ತವೆ ಎಂದು ದೆವ್ವಗಳ ಶಕ್ತಿಗಿಂತ ಶಕ್ತಿವಂತನಾದ ದೇವರು ನಮ್ಮಲ್ಲಿದ್ದಾನೆಂದು ಹೇಳಿದನು. ಹೌದು, ಅದೇ ಈಗಾದರೆ ನಾನು ಇಂಥ ವ್ಯಕ್ತಿಗಳನ್ನು ಎದುರುಕೊಳ್ಳಬೇಕಾಗಿ ಬಂದರೆ ಎಷ್ಟೋ ಧೈರ್ಯವಾಗಿ ಅಣ್ಣನೊಂದಿಗೆ ನಿಂತುಕೊಳ್ಳುವೆನು. ಅವಾಗಲೇ ಅಣ್ಣನೊಂದಿಗೆ ಸೇರಿ ಪರಿಚರ್ಯೆ ಮಾಡುತ್ತೇನೆ ಎಂದು ತೀರ್ಮಾನಿಸಿದ ನನ್ನೊಂದಿಗೆ ಅಣ್ಣನು ಮತ್ತೊಂದು ಸತಿ ಸೇವೆ ಅಂದರೆ ನೀನು ಅಂದುಕೊಂಡಿರುವಂಥ ಸುಲಭವೇನೂ ಅಲ್ಲವೆಂದು, ಪ್ರಾರಂಭದಲ್ಲಿ ಕಷ್ಟಪಡಬೇಕಾಗಿರುತ್ತದೆಂದು, ಕಷ್ಟ ತಿಳಿಯದ ನೀನು ಎಲ್ಲವುದಕ್ಕೂ ಅಡ್ಜಸ್ಟ್ ಆಗಬೇಕೆಂದು ಹೇಳಿದರು. ಆದರೆ ನೀನು ನಿಂತಿದ್ದರೆ ದೇವರು ತಪ್ಪದೇ ನಿನಗೆ ಸಹಾಯ ಮಾಡುತ್ತಾನೆಂದು, ದೇವರನ್ನು ಸೇವಿಸುವುದು ಧನ್ಯವೆಂದು, ಅದು ಎಲ್ಲ ಕೆಲಸಗಳಕ್ಕಿಂತ ಎಷ್ಟೋ ಉತ್ತಮವಾದದ್ದೆಂದು ಹೇಳಿದರು. ಆಗಲೇ ಅಣ್ಣ ರೂಮ್ನಲ್ಲಿ ಅಣ್ಣನನ್ನು ಇಲ್ಲದ ಸಮಯದಲ್ಲಿ ಪ್ರಾರ್ಥನೆಗಳನ್ನು ನಡೆಸುವುದಕ್ಕಾಗಿ ಪರಿಚರ್ಯದಲ್ಲಿ ಸಹಾಯಕ್ಕಾಗಿ ಒಂದು ಫುಲ್ ಟೈಮರನ್ನು ಅಣ್ಣ ಅಪಾಯಿಂಟ್ ಮಾಡಿಕೊಳ್ಳುವುದರಿಂದ ನನ್ನೊಂದಿಗೆ ನಾವು ಕೆಲಸಗಳನ್ನು ರಿಸೈನ್ ಮಾಡಿದ ನಂತರ ಸಹ ಮೊದಲು ಆ ಫುಲ್ ಟೈಮರ್ಗೆ ಸ್ಯಾಲರಿಯಾಗಿ ಕೊಡುತ್ತಿರುವ ಆ ಚಿಕ್ಕ ಅಮೌಂಟನ್ನು ಆತನಿಗೆ ಕೊಟ್ಟ ಮೇಲೆಯೇ ಇರುವುದರಲ್ಲಿ ನಾವು ಅಡ್ಜಸ್ಟ್ ಆಗಬೇಕಾಗಿರುತ್ತದೆ ಎಂದು ಹೇಳಿದರು. ಒಂದು ಮಾತಿನಲ್ಲಿ ಹೇಳಬೇಕಾದರೆ 1,000 ರೂಪಾಯಿದಲ್ಲೇ ನೀನು ಅಡ್ಜಸ್ಟ್ ಆಗಬೇಕೆಂದರು. ಕೇವಲ ಸೇವೆ ಮಾಡಬೇಕೆಂಬ ಆತುರತೆ ಬಿಟ್ಟರೆ ಕಷ್ಟ ತಿಳಿಯದ ನಾನು, ಹಣದ ಬೆಲೆ ತಿಳಿಯದ ನಾನು ಅಣ್ಣನೊಂದಿಗೆ ರೈಟ್ ಎಂದು ಹೇಳಿದನು. ಆ ಸಮಯದಲ್ಲಿ ಸೇವಿಸುವುದಂದರೆ ನನ್ನ ಪಾಲು ಭಾಗವಾಗಿ ಅಣ್ಣನು ಮಾಡುತ್ತಿರುವ ಪರಿಚರ್ಯಕ್ಕಾಗಿ ಮತ್ತು ಪ್ರಾರ್ಥನೆ ಅವಸರಗಳಿಂದ ವಿಜ್ಞಾಪನೆ ಕೊಡುವವರಕ್ಕಾಗಿ ಪ್ರಾರ್ಥನೆ ಮಾಡುವುದು, ಇನ್ನೂ ಔಟ್ರೀಚ್ಗಳಲ್ಲಿ, ಮೀಟಿಂಗ್ಸ್ಗಳಲ್ಲಿ ಟ್ರ್ಯಾಕ್ಸ್ ಹಂಚುವುದು, ವ್ಯಕ್ತಿಗತವಾಗಿ ಏಸೆಯನ್ನು ಇತರರಿಗೆ ಪರಿಚಯ ಮಾಡುವುದು ಮೊದಲಾದವೆಂದು ಅಂದುಕೊಂಡಿದ್ದೇನೆ ಹೊರತು ಕನ್ಸ್ಟ್ರಕ್ಷನ್ ಆಗುತ್ತಿರುವ ಈ ಚರ್ಚಿಗೆ ಅಣ್ಣನೊಂದಿಗೆ ನಾನು ಸಹ ಪಾಸ್ಟರ್ ಆಗುತ್ತೇನೆಂದು ನಾನೆಂದಿಗೂ ಊಹಿಸಲಿಲ್ಲ, ಆಶಿಸಲಿಲ್ಲ.
ಆದರೆ ದೇವರ ಆಲೋಚನೆಗಳು ನನ್ನ ಬಗ್ಗೆ ಎಷ್ಟೋ ಉನ್ನತವಾಗಿವೆ. ಅಣ್ಣನು ಹೇಳಿದ ಎಲ್ಲ ವಿಷಯಗಳನ್ನು ಡ್ಯಾಡಿಗೆ ಹೇಳಿದಾಗ ಡ್ಯಾಡಿ ನನ್ನೊಂದಿಗೆ ಮತ್ತೊಂದು ಸತಿ ಆಲೋಚಿಸು, ಒಂದು ಕಡೆ ವಿವಾಹವಿಲ್ಲದೆ ಇನ್ನೊಂದು ಕಡೆ ಕೆಲಸವೂ ಇಲ್ಲದೆ ಪರಿಚರ್ಯ ಮಾಡಬಲ್ಲಯ್ಯ ಎಂದು ಕೇಳಿದನು. ದೇವರ ಉದ್ದೇಶವು ಇರುವ ನಾನು ಮುಂದೆ ಹಿಂದೆ ಆಲೋಚಿಸದೆ ನಾನು ಮಾಡಬಲ್ಲನೆಂದು ಎಷ್ಟೋ ಕ್ಲೋಸ್ ಆಗಿ ನಗುತ್ತಾ ಡ್ಯಾಡಿಯೊಂದಿಗೆ, ಡ್ಯಾಡಿ ನಾನು ಅಡ್ಜಸ್ಟ್ ಆಗುವವರೆಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಾಲ ನೀನು ನನಗೆ ಹಣವನ್ನು ಕಳಿಸು ಅಂದೆನು. ಅದಕ್ಕೆ ಡ್ಯಾಡಿ ನಗುತ್ತಾ ಸರಿ ಎಂದು ಹೀಗೆ ಹೇಳಿದನು. CSI ಪಾಸ್ಟರ್ ಆಗಿ ಇರುವ ತನ್ನ ತಂದೆ ಅಂದರೆ ನಮ್ಮ ದೊಡ್ಡ ಗ್ರ್ಯಾಂಡ್ಪ ಡ್ಯಾಡಿಯನ್ನು ತನ್ನ ವಿವಾಹಕ್ಕೆ ಮುಂಚೆಯೇ ಪಾಸ್ಟರ್ ಕೆಲಸಕ್ಕೆ ಹೋಗುತ್ತೀಯಾ ಎಂದು ಕೇಳಿದರೆಂದು. ಆದರೆ ಆಗಲೇ ಕೆಲಸಕ್ಕೆ ಸೇರಿದ ಡ್ಯಾಡಿ ಒಳ್ಳೆಯ ಕೆಲಸವನ್ನು ಬಿಟ್ಟು ಪಾಸ್ಟಾಗಿ ಹೋಗುವುದಕ್ಕೆ ಇಷ್ಟಪಡದೆ ತಿರಸ್ಕರಿಸಿದ್ದೇನೆ ಎಂದು, ಈ ವಿಷಯ ತನಗೆ ಗಿಲ್ಟಾಗಿ ಉಳಿದು ಹೋಗಿದೆ ಎಂದು, ಅದಕ್ಕೆ ತಮ್ಮನಾದರೂ ತನ್ನ ಡಾಕ್ಟರ್ ಕೆಲಸ ಮಾಡಿಕೊಳ್ಳುತ್ತಾ ಪರಿಚಯದಲ್ಲಿ ಪಾಲ್ಗೊಳ್ಳುವಂತೆ ಆಶಿಸಿದನೆಂದು. ಆದರೆ ನಾನು ಊಹಿಸದ ಹಾಗೆ ನೀನು ಮುಂದೆ ಹಿಂದೆ ನೋಡದೆ ನಾನು ಪರಿಚಯ ಮಾಡುತ್ತೇನೆ ಎಂದು ಧೈರ್ಯವಾಗಿ ಮುಂದಕ್ಕೆ ಹೋಗುತ್ತಿದೆಯೇ ಅಂದನು. ಒಂದು ಕಡೆ ಸಂತೋಷವಾಗಿದ್ದರೂ ಮತ್ತೊಂದು ಕಡೆ ತಂದೆಯಾಗಿ ನೀನು ಎಲ್ಲವನ್ನೂ ಬಿಟ್ಟು ಕಷ್ಟಪಡುತ್ತೀಯೇನೋ ಎಂದು ಬಾಧೆಯಾಗಿದೆ ಅಂದನು. ಆದರೆ ನೀನು ತೆಗೆದುಕೊಂಡಿರುವ ನಿರ್ಣಯವು ಬಹಳ ಕಷ್ಟವಾದದ್ದೆಂದು, ಹೋದರೆ ಒಂದು ಸತಿ ದೇವರ ಪರಿಚರ್ಯೆ ಎಂದು ಹೋದ ಮೇಲೆ ಮತ್ತೆ ಹಿಂತಿರುಗಿ ಬಂದರೆ ಅದು ನಿನಗೆ ನಿನ್ನ ದೇವರಿಗೆ ಕೂಡ ಅವಮಾನವೆಂದನು. ಆಗಾಗ ಡ್ಯಾಡಿ ನನ್ನೊಂದಿಗೆ, ನನಗೆ ಈಗ ಇಷ್ಟು ವಯಸ್ಸಾಗಿದೆ ಅಲ್ಲ, ನಾನು ದೇವರ ಪರಿಚರ್ಯೆ ಮಾಡಬೇಕಾದ್ರೆ ಹೇಗೆ ಮಾಡಬಹುದೆಂದು ಮತ್ತೆ ಮತ್ತೆ ನನ್ನಿಂದ ಅದೇ ಆನ್ಸರ್ ಕೇಳಬೇಕೆಂದು ನಗುತ್ತಾ ನನ್ನನ್ನು ಕೇಳುತ್ತಿದ್ದನು. ನಾನು ಸಹ ನಗುತ್ತಾ ಡ್ಯಾಡಿ ನನ್ನಿಂದ ಎದುರು ನೋಡುವ ಜವಾಬನ್ನೇ ಹೀಗೆ ಹೇಳುತ್ತಿದ್ದೆನು, ಡ್ಯಾಡಿ ನೀನು ಹಣವನ್ನು ಕಳಿಸು, ನಾನು ಪರಿಚರ್ಯೆ ಮಾಡುತ್ತೇನೆ ಎಂದು. ಆಗ ಇಬ್ಬರೂ ಮಾಡಿದ ಹಾಗೆ ಅನ್ನುತ್ತಿದ್ದೆನು. ಆದರೆ ನಾನು ರಿಸೈನ್ ಮಾಡಿ ಸಂಪೂರ್ಣ ಪರಿಚರ್ಯೆಗೆ ಹೋಗಬೇಕಾಗಿರುತ್ತದೆಂದು ಹೇಳಿದಾಗೆಲ್ಲ ಡ್ಯಾಡಿ ನಾನು ಕಷ್ಟಪಡುತ್ತೇನೇನೋ ಎಂದು, ಅಷ್ಟೇ ಅಲ್ಲದೆ ನನ್ನನ್ನು ಬಿಟ್ಟು ಹೆಚ್ಚು ಕಾಲ ದೂರ ಇರಬೇಕಾಗಿರುತ್ತದೆಂದು ಆಲೋಚಿಸುತ್ತಿರುವ ಡ್ಯಾಡಿ ನನ್ನೊಂದಿಗೆ ಸ್ವಲ್ಪ ಕಾಲ ವೆಯ್ಟ್ ಮಾಡು ಎಂದು ನನ್ನನ್ನು ನಿಧಾನಪಡಿಸುತ್ತಿದ್ದನು. ಆದರೆ ಗ್ರ್ಯಾಂಡ್ಪಾ ಹೊಂದಿಗೆ ಮಾತ್ರ ನಿಮ್ಮಿ ಯಾವಾಗಾದರೂ ರಿಸೈನ್ ಮಾಡಿ ಹೋಗಬಹುದು, ಯಾವಾಗ ಹೋಗುತ್ತದೋ ಹೇಳಲಾರೆವು. ಡ್ಯಾಡಿ ಆಲೋಚನೆಗಳನ್ನು ಗ್ರಹಿಸಿದ ನಾನು ಪವಿತ್ರಾತ್ಮನೊಂದಿಗೆ ಹೀಗೆ ಅಂದನು, ಪವಿತ್ರಾತ್ಮನೇ, ಡ್ಯಾಡಿ ಸಂಪೂರ್ಣ ಸೇವೆಗೆ ಒಪ್ಪಿಕೊಂಡರೂ ಮತ್ತೊಂದು ಕಡೆ ತಂದೆಯಾಗಿ ಕಲಿಸುವುದಕ್ಕೆ ಕಷ್ಟಪಡುತ್ತಿದ್ದಾರೆ. ಅದಕ್ಕೆ ಡ್ಯಾಡಿಗೆ ನನಗೆ ಮನೆಯಲ್ಲಿ ಯಾರಿಗೂ ಯಾವ ಅಭ್ಯಂತರವಿಲ್ಲದೆ ನಿನ್ನ ಕರೆಯಲ್ಲಿ ನನ್ನನ್ನು ಹೇಗೆ ನಡೆಸುತ್ತೀಯೋ ಹಾಗೆಯೇ ನಡೆಸು, ನಿನ್ನ ಚಿತ್ತಕ್ಕೆ ಒಳಪಡುವುದಕ್ಕೆ ಸಿದ್ಧವಾಗಿ ಇದ್ದೇನೆಂದು ಆತನಿಗೆ ವಿಷಯವನ್ನು ಒಪ್ಪಿಸಿಕೊಟ್ಟೆನು. ಆಗದಿಂದ ಆತನ ನಡೆಸುವಿಕೆಗಾಗಿ ಆತನ ಸಮಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೆನು. ಮೊದಲನೇ ಸತಿ ಅಕ್ಕ ಮಗುವನ್ನು ಅಮೆರಿಕಾದಲ್ಲಿರುವ ಮಾವನ ಹತ್ತಿರಕ್ಕೆ ಕಳಿಸುವುದಕ್ಕೆ ಏರ್ಪೋರ್ಟ್ನಲ್ಲಿ ಡ್ರಾಪ್ ಮಾಡಿ ಹಿಂತಿರುಗಿ ಬರುವ ಸಮಯದಲ್ಲಿ ಡ್ಯಾಡಿ, ಅಮ್ಮ, ನಾನು ಅಣ್ಣನೊಂದಿಗೆ ಕಲಿತು ಅಣ್ಣನ ಇರುವ ಹಟ್ಟಿಗೆ ಬರುವುದು ಆಗಿದೆ. ಆ ಸಮಯದಲ್ಲಿ ಊರು ಎಷ್ಟು ಮಾತ್ರ ಡೆವಲಪ್ ಆಗದೆ ಬರೀದಾಗಿದೆ. ಆ ಊರು ಎಲ್ಲವುದಕ್ಕೆ ಕಲಿತು ಒಂದೇ ಬೇಕರಿ ಇದೆ. ಮೊದಲಿನಿಂದ ಹಳ್ಳಿಯ ವಾತಾವರಣವನ್ನು ಇಷ್ಟಪಡದ ಡ್ಯಾಡಿ ನನ್ನನ್ನು ನೋಯಿಸುವುದು ಇಷ್ಟವಿಲ್ಲದೆ, ಹೋಗಲಿ ಬಿಡಮ್ಮ, ನಿನಗಾಗಿ ಊರಲ್ಲಿ ಒಂದು ಬೇಕರಿ ಇದೆ ಅಂದನು. ಹೌದು, ಡ್ಯಾಡಿ ಆ ಒಂದು ಸತಿ ಬಿಟ್ಟರೆ ನಾನು ಈಗ ಪರಿಚಯ ಮಾಡುತ್ತಿರುವ ಈ ಹಟ್ಟಿ ಸ್ಥಳಕ್ಕೆ ಮತ್ತೆ ಎಂದಿಗೂ ಬರಲೇ ಇಲ್ಲ. ಅಮೆರಿಕ ಹೋಗುತ್ತಿರುವ ಅಕ್ಕ, ಆಕೆಯು ಆವಾಗಲೇ ತೆಗೆದುಕೊಂಡಿರುವ ತನ್ನ ಹೊಸ ಸ್ಕೂಟಿಯನ್ನು ನೀನು ಉಪಯೋಗಿಸಿ ಎಂದು ನನಗೆ ಕೊಟ್ಟಳು. ಆದರೆ ದೇವರ ಮಕ್ಕಳು ಎದರಲ್ಲಿಯೂ ಕಡಿಮೆಯಾಗಿ ಇರಬಾರದೆಂಬ ಮನಸ್ತತ್ವ ಇರುವ ನಾನು ಅಣ್ಣನಿಗೆ ಕೇವಲ ಸೈಕಲ್ ಮಾತ್ರವೇ ಇರುವುದರಿಂದ ಅಕ್ಕಗೆ ಹೇಳಿ ಕನ್ಸ್ಟ್ರಕ್ಷನ್ ಸಮಯದಲ್ಲಿ ಅಣ್ಣನಿಗೆ ಸ್ಕೂಟಿ ಅವಶ್ಯವೆಂದು ಅಕ್ಕ ಪರ್ಮಿಷನ್ನಿಂದ ಆ ಸ್ಕೂಟಿಯನ್ನು ಅಣ್ಣನಿಗೆ ಕೊಟ್ಟಿದ್ದನು. ಕೃಪೆಯುಳ್ಳುವ ದೇವರು ಅಣ್ಣನ ಸ್ಥಾನವನ್ನು ಸೈಕಲ್ನಿಂದ ಸ್ಕೂಟಿಗೆ ಎತ್ತಿದನು. ಮತ್ತೊಂದು ತಿಂಗಳಕ್ಕೆ ರಿಟೈರ್ಡ್ ಆಗುತ್ತಿರುವ ಡ್ಯಾಡಿ ಊರಿನಿಂದ ಬಂದ ಅಣ್ಣನನ್ನು ಮಾಳಿಗೆ ಮೇಳಕ್ಕೆ ಕಳುಹಿಸಿ ಅಮ್ಮನ ಸಮ್ಮುಖದಲ್ಲಿ ಅಣ್ಣನೊಂದಿಗೆ ಹೀಗೆ ಅಂದನು, ಬಾಬು, ನಿಮ್ಮಿ ನಿನ್ನ ಹತ್ತಿರ ಇದ್ದು ನಿನ್ನೊಂದಿಗೆ ಕಲಿತು ಸೇವೆ ಮಾಡುತ್ತಾನೆ ಅನ್ನುತ್ತಿದ್ದಾಳೆ. ನಾವು ಆದರೆ ಶಾರೀರವಾದ ತಂದೆ ತಾಯಿಗಳಾಗಿ ಇಷ್ಟರವರೆಗೆ ಈ ಮಗಳನ್ನು ಬೆಳೆಸಿ ದೊಡ್ಡದಾಗಿ ಮಾಡಿದ್ದೇವೆ. ಆದರೆ ಅಣ್ಣನಾಗಿ ಆತ್ಮೀಯವಾಗಿ ನಡೆಸುತ್ತಿರುವ ನಿನ್ನ ಕೈಯಲ್ಲಿ ಈ ಮಗಳನ್ನು ಇಡುತ್ತಿದ್ದೇವೆ. ನೀನೇ ತಂದೆಯಾಗಿ ಇದ್ದು ಜಾಗೃತಿಯಾಗಿ ನೋಡಿಕೊಳ್ಳಬೇಕೆಂದು ಅಣ್ಣನಿಗೆ ನನ್ನ ಬಾಧ್ಯತೆಯನ್ನು ಒಪ್ಪಿಸಿದರು. ಅದು 2000 ವರ್ಷ ನವೆಂಬರ್ 1ನೇ ತಾರೀಕು ಆಗಿರುವುದರಿಂದ ಗೌರ್ಮೆಂಟ್ ರೂಲ್ ಪ್ರಕಾರ ಡ್ಯಾಡಿಗೆ 58 ವರ್ಷಗಳು ತುಂಬಿದರಿಂದ ತನ್ನ ಕೆಲಸದಿಂದ ಪದವಿ ನಿವೃತ್ತಿ ಆಗುವಂತೆ ಆಯಿತು. ಡ್ಯಾಡಿಗೆ ಚೆಸ್ಟ್ನಲ್ಲಿ ಸ್ವಲ್ಪ ನೋವು ಇರುವುದರಿಂದ ಕಾರ್ಡಿಯಾಲಜಿಸ್ಟ್ನು ಭೇಟಿಯಾಗುವ
ಆತನು ಡ್ಯಾಡಿಯನ್ನು ಹೈದರಾಬಾದ್ಗೆ ಹೋಗಿ ತೋರಿಸಿಕೊಳ್ಳುವಂತೆ ಹೇಳುವುದು ಆಗಿದೆ. ಆದರೆ ಡ್ಯಾಡಿ ಮಾತ್ರ ಮರುದಿನ ಶನಿವಾರ ಆಗಿರುವುದರಿಂದ ಅಮ್ಮ ಊರಿನಿಂದ ಬಂದರೆ ಸೋಮವಾರ ಅಮ್ಮನೊಂದಿಗೆ ಸೇರಿ ಹೈದರಾಬಾದ್ಗೆ ಹೋಗಿ ತೋರಿಸಿಕೊಳ್ಳುತ್ತೇನೆ ಅಂದರು. ಬ್ಯಾಂಕ್ನಿಂದ ಹಣ ಕೂಡ ತಂದು ಸಿದ್ಧವಾಗಿ ಇಡುಕೊಂಡರು. ನಾನಾದರೆ ಶನಿವಾರ ಸಂಜೆ 6 ಗಂಟೆ ಆಗಿರುವುದರಿಂದ ಹಟ್ಟಿಯಲ್ಲಿ ಅಣ್ಣನು ನಡೆಸುತ್ತಿರುವ ಪರಿಚರ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕೆ ಕೋಣೆ ಒಳಗೆ ಹೋದನು. ಆದರೆ ಪ್ರತಿ ಶನಿವಾರ ಪ್ರತ್ಯೇಕವಾಗಿ ಪರಿಚರ್ಯಕ್ಕಾಗಿಯೇ ಪ್ರಾರ್ಥಿಸುವ ನಾನು ಈ ಶನಿವಾರ ಎಷ್ಟೋ ಭಾರದಿಂದ ದುಃಖದಿಂದ ತುಂಬಿದವಳಾಗಿ ಅನ್ಯ ಭಾಷೆಗಳಲ್ಲಿ ಡ್ಯಾಡಿಗಾಗಿಯೇ ಪ್ರಾರ್ಥಿಸುತ್ತಿದ್ದಂತೆ ಗ್ರಹಿಸಿದೆನು. ನಾನು ಡ್ಯಾಡಿಗಾಗಿ ಯಾಕೆ ಪ್ರಾರ್ಥಿಸುತ್ತಿದ್ದೇನೆ? ಪರಿಚರ್ಯಕ್ಕಾಗಿ ಪ್ರಾರ್ಥಿಸಬೇಕಲ್ಲವೇ ಎಂದು ಬಲವಂತವಾಗಿ ನನ್ನ ದೃಷ್ಟಿಯನ್ನು ಪ್ರಾರ್ಥನೆಯನ್ನು ತಿರುಗಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದರೂ ಅಂತರಾಳದಿಂದ ಡ್ಯಾಡಿಗಾಗಿಯೇ ಪ್ರಾರ್ಥಿಸುವುದಕ್ಕೆ ಬರುತ್ತಿರುವ ಆತ್ಮ ಪ್ರಾರ್ಥನೆಯನ್ನು ತಿರುಗಿಸುವುದಕ್ಕೆ ಆಗಲಿಲ್ಲ. ತಿಳಿಯದೆ ನನ್ನ ಕಣ್ಣಿನ ಒಳಗಿಂದ ನೀರು ಸುರಿಯುತ್ತಾ ಇವೆ. ಸುಮಾರು ಬಿಡದೆ ಅನ್ಯ ಭಾಷೆಗಳಲ್ಲಿ 1.5 ತಾಸು ಪ್ರಾರ್ಥಿಸಿದ ನಾನು ಕುಟುಂಬ ಪ್ರಾರ್ಥನೆಗೆ ಸಮಯವೂ ಆಗಿರುವುದರಿಂದ ಪ್ರಾರ್ಥನೆಯನ್ನು ನಿಲ್ಲಿಸಿ, ತಂದೆಯೇ, ಡ್ಯಾಡಿ ಸಲುವಾಗಿ ಪ್ರಾರ್ಥಿಸುವುದಕ್ಕೆ ಈ ದಿನ ಕುಟುಂಬ ಪ್ರಾರ್ಥನೆಯಲ್ಲಿ ನನಗೆ ಅವಕಾಶ ಕೊಡು ಎಂದು ವ್ಯಕ್ತಿಗತ ಪ್ರಾರ್ಥನೆಯಿಂದ ಎದ್ದು ಕುಟುಂಬ ಪ್ರಾರ್ಥನೆಗೆ ಕೂತುಕೊಂಡೆನು. ಆ ದಿನ ಕುಟುಂಬ ಪ್ರಾರ್ಥನೆಯಲ್ಲಿ ನಾನು, ಡ್ಯಾಡಿ, ಗ್ರ್ಯಾಂಡ್ಪಾ, ನಮ್ಮ ಕೆಲಸದ ಹುಡುಗಿ ಮಾತ್ರವೇ ಇದ್ದೆವು. ಪ್ರಾರ್ಥನೆಯ ಸಮಯದಲ್ಲಿ ಗ್ರ್ಯಾಂಡ್ಪಾ ಪ್ರಾರ್ಥಿಸುವುದಕ್ಕೆ ಪ್ರಾರ್ಥಿಸಿದನು. ನಾನು ಅಂತರಂಗದಲ್ಲಿ ಎಷ್ಟೋ ಭಾರ ಇರುವಂಥವಳಾಗಿ ಆ ದಿನ ನನಗೆ ಪ್ರಾರ್ಥಿಸುವುದಕ್ಕೆ ಅವಕಾಶವಿಲ್ಲವೇನೋ ಎಂದು ಯೋಚಿಸಿದೆನು. ಆದರೆ ಡ್ಯಾಡಿ ಮಾತ್ರ ಗ್ರ್ಯಾಂಡ್ಪಾನು ನಿಲ್ಲಿಸಿ, ಅಪ್ಪ, ಈ ದಿನ ನಿಮ್ಮಿ ಪ್ರಾರ್ಥಿಸಲಿ ಅನ್ನುತ್ತಾ ನನ್ನೊಂದಿಗೆ ನೀನು ಪ್ರಾರ್ಥನೆ ಮಾಡಮ್ಮ ಅಂದರು. ಪ್ರಾರ್ಥನೆ ಪ್ರಾರಂಭಿಸಿದ ನಾನು, ತಂದೆಯೇ, ಡ್ಯಾಡಿಯನ್ನು ಇಷ್ಟು ದಿನ ಭೂಮಿ ಮೇಲೆ ಇಟ್ಟಿದ್ದಕ್ಕೆ ವಂದನೆ. ಡ್ಯಾಡಿಗೆ ಕೊಟ್ಟಿರುವ ನಿನ್ನ ಭದ್ರತೆಗಾಗಿ, ಕುಟುಂಬಕ್ಕಾಗಿ, ಒಳ್ಳೆಯ ರಿಟೈರ್ಮೆಂಟ್ಗಾಗಿ ವಂದನೆಗಳು. ನಿನ್ನ ಸನ್ನಿಧಿಯಲ್ಲಿ ಸೇರುವುದಕ್ಕೆ ಸಿದ್ಧಪಡಿಸುತ್ತಿರುವುದಕ್ಕಾಗಿ ವಂದನೆಗಳು ಅನ್ನುತ್ತಾ, ಯಾಕೆ ನಾನು ಹೀಗೆ ಪ್ರಾರ್ಥಿಸುತ್ತಿದ್ದೇನೆ? ಏನಾದರೂ ನನ್ನ ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದೇನೋ ಎಂದು ಎಷ್ಟೋ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಆದರೆ ಆ ಪ್ರಾರ್ಥನೆ ಮನಸ್ಸಿನಿಂದ ಅಲ್ಲದೆ ಆತ್ಮದಿಂದಲೇ ಬರುತ್ತಿರುವುದರಿಂದ ಆ ಪ್ರಾರ್ಥನೆಯನ್ನು ನಿಲ್ಲಿಸುವುದಕ್ಕೆ ಆಗದೇ ಹೋದೆನು. ಅಷ್ಟವರೆಗೆ ಅನ್ಯ ಭಾಷೆಗಳಲ್ಲಿ ದೇವರ ಚಿತ್ತಾನುಸಾರವಾಗಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿಸಿರುವ ಪವಿತ್ರಾತ್ಮನೇ ಈಗ ನನ್ನ ಸ್ವಂತ ಭಾಷೆಯಾದ ತೆಲುಗಿನಲ್ಲಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವಂತೆ ನನಗೆ ಸಹಾಯ ಮಾಡುತ್ತಿದ್ದಾನೆ. ಪ್ರಾರ್ಥನೆ ಆದ ನಂತರದಿಂದ ಡ್ಯಾಡಿ ಮಾತುಗಳು, ಕಾರ್ಯಗಳು ನನಗೆ ಏನೋ ಎಷ್ಟೋ ಪ್ರತ್ಯೇಕವಾಗಿ ಸಮಾಧಾನವಾಗಿ ಪರಲೋಕಕ್ಕೆ ಸಿದ್ಧಪಡುತ್ತಿರುವ ಹಾಗೆ ಕಾಣಿಸ್ತಿದ್ದೆವು. ಡ್ಯಾಡಿ ನನ್ನನ್ನು ನೋಡುತ್ತಾ ಗ್ರ್ಯಾಂಡ್ಪಾ ಹೊಂದಿಗೆ ಹೀಗೆ ಅಂದರು, ರಿಸೈನ್ ಮಾಡಿ ಸೇವೆಗೆ ಹೋಗಬೇಕೆಂದು ತೀರ್ಮಾನಿಸಿದ ನಿಮ್ಮಿ ನನ್ನ ಫೋರ್ಸ್ನಿಂದ ಇಷ್ಟುವರೆಗೆ ನಿಂತಿದ್ದಾಳೆಂದು ಇನ್ನು ಹೆಚ್ಚು ಕಾಲ ಕೆಲಸ ಮಾಡದೆ ನಾಳೆ ನಾಡ್ದು ರಿಸೈನ್ ಮಾಡುತ್ತದೆ ಅಂದರು. ಆದ ನಂತರ ರಾತ್ರಿ ಭೋಜನಕ್ಕಾಗಿ ಟೇಬಲ್ ಮೇಲೆ ಕೂತಿರುವ ಡ್ಯಾಡಿ ಸಾಧಾರಣವಾಗಿ ತನ್ನ ಪ್ಲೇಟ್ನಲ್ಲಿ ಇರುವ ಅನ್ನವನ್ನು ಉಳಿಸುವುದಾಗಲಿ, ಹೆಚ್ಚು ಹಾಕಿಕೊಂಡು ಪ್ಲೇಟ್ನಲ್ಲಿ ಇರುವುದು ಬೇರೆಯವರಿಗೆ ಹಾಕುವುದು ಆಗಲಿ ಮಾಡದೆ ಟೇಬಲ್ ಮ್ಯಾನರ್ಸನ್ನು ಪಾಟಿಸುತ್ತಿರುವ ಡ್ಯಾಡಿ ಆ ದಿನ ರಾತ್ರಿ ಭೋಜನ ಸಮಯದಲ್ಲಿ ತನ್ನ ಪ್ಲೇಟ್ನಲ್ಲಿರುವ ಅರ್ಧ ಅನ್ನವನ್ನು ಬಗಲಿಗಿಟ್ಟು ನೀನು ತಿನ್ನಮ್ಮ ಅಂದರು. ಆವಾಗಲೇ ಡ್ಯಾಡಿಯನ್ನು ಗಮನಿಸುತ್ತಿರುವ ನಾನು, ಹಾಗೆಯೇ ಇಡು ಡ್ಯಾಡಿ, ನಾನು ಹಾಕಿಕೊಳ್ಳುತ್ತೇನೆ ಎಂದು ಡ್ಯಾಡಿ ಪ್ಲೇಟ್ನಲ್ಲಿರುವ ಅನ್ನವನ್ನು ನಾನು ತಿಂದೆನು. ಆದ ನಂತರ ನಾನು ಡ್ಯಾಡಿಯೊಂದಿಗೆ ಚೆಸ್ನಲ್ಲಿ ಏನಾದರೂ ಪೇಯ್ನ್ ಇದೆಯಾ ಎಂದು ಕೇಳುತ್ತಾ ಈ ಕನ್ಫೆಷನ್ಸ್ ಮಾಡು ಎಂದು ಸ್ವಸ್ಥತೆ ವಾಕ್ಯಗಳಿರುವ ಪುಸ್ತಕವನ್ನು ಡ್ಯಾಡಿಗೆ ಕೊಡುವುದಕ್ಕೆ ಹೋದೆನು. ಆದರೆ ಪುಸ್ತಕವನ್ನು ಕೈಗೆ ತೆಗೆದುಕೊಂಡಿರುವ ಡ್ಯಾಡಿ ನಾಳೆಯಿಂದ ಮಾಡುತ್ತೇನೆ ಎಂದು ನಗುತ್ತಾ ಪುಸ್ತಕವನ್ನು ಬಗಲಿಗೆ ಇಟ್ಟನು. ಆವಾಗಲೇ ರಾತ್ರಿ 9 ಗಂಟೆಗಳು ಆಗಿರುವುದರಿಂದ ಅಣ್ಣನಿಗೆ ಫೋನ್ ಮಾಡಿ ನಾನು ಡ್ಯಾಡಿ ಅಣ್ಣನೊಂದಿಗೆ ಮಾತನಾಡಿದ್ದೇವೆ. ಆದ ನಂತರ ನಾನು ಡ್ಯಾಡಿ ಹಟ್ಟಿನಲ್ಲಿ ಫೌಂಡೇಶನ್ ಹಾಕಿರುವ ಚರ್ಚ್ ಕುರಿತು ನಾನು ಮಾಡಬೇಕಾದ ಪರಿಚಯದ ಕುರಿತು ಸ್ವಲ್ಪ ಸಮಯ ಮಾತನಾಡಿದೆವು. ಸಮಯ 10 ಗಂಟೆಗಳು ಆಗಿರುವುದರಿಂದ ಡ್ಯಾಡಿ ನನ್ನನ್ನು ಹೋಗಿ ಮಲಗಿಕೋ ಎಂದು, ಅಮ್ಮ ಬಂದ ಮೇಲೆ ಇಬ್ಬರೂ ಬಂದು ಮಲಗುತ್ತೇವೆ ಅಂದರು. ನಿಜಕ್ಕೆ ಪ್ರತಿ ಶನಿವಾರ ನನ್ನೊಂದಿಗೆ ಮಾತನಾಡುತ್ತಾ ಅಮ್ಮ ಬರುವಷ್ಟರೊಳಗೆ ಒಂದು ಅರ್ಧ ತಾಸು ನಿದ್ದೆ ಮಾಡಿ ಎದ್ದೇಳುವ ಡ್ಯಾಡಿ ಈ ಶನಿವಾರ ಅಮ್ಮ ಬರುವಣಿಕೆಗಾಗಿ ಎಷ್ಟೋ ಆಶೆಯಿಂದ ಎದುರು ನೋಡುತ್ತಿರುವ ಹಾಗೆ ಕಾಣಿಸಿತು. ನನ್ನ ರೂಮ್ ಒಳಗೆ ಹೋಗಿದ ನಾನು ಮಲಗಿಕೊಳ್ಳುವುದಕ್ಕೆ ಮುಂಚೆ ಮಾಡಿಕೊಳ್ಳುವ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಒಂದು 10 ನಿಮಿಷಗಳಿಗೆ ಹೊರಗೆ ಬಂದು ಡ್ಯಾಡಿ ಏನು ಮಾಡುತ್ತಿದ್ದಾರೋ ಎಂದು ಗಮನಿಸಿದೆ.
ಆದರೆ ಡ್ಯಾಡಿ ಅವಾಗಲೇ ಮೇನ್ ಗೇಟ್ ಹತ್ತಿರ ಅಮ್ಮಕ್ಕಾಗಿ ಎದುರು ನೋಡುತ್ತಾ ವಾಕ್ ಮಾಡುತ್ತಿದ್ದಾರೆ. ಅಮ್ಮ ಡ್ಯಾಡಿಗಳ ಸಂಬಂಧವನ್ನು ಕುರಿತು ಆಲೋಚಿಸುತ್ತಾ ಒಳಗೆ ಹೋಗಿ ಮಲಗಿಕೊಂಡಿದ್ದ ನಾನು ಬೇಗನೆ ನಿದ್ದೆ ಒಳಗೆ ಹೋದೆನು. ಅಮ್ಮ ಡ್ಯಾಡಿ ಯಾವಾಗ ಬಂದು ಮಲಗಿಕೊಂಡಿದ್ದಾರೋ ತಿಳಿಯಲಿಲ್ಲ. ಆದರೆ ಅಮ್ಮ ನಿಮ್ಮಿ ಬೇಗನೆ ಬಾ ಎಂದು ಗಟ್ಟಿಯಾಗಿ ಕರೆಯುವುದರಿಂದ ಎಲ್ಲೋ ಒಂದು ಮೂಲೆ ಲೈಟ್ ಆಗಿ ಎಚ್ಚರಿಕೆ ಬಂದಿದ್ದ ಹಾಗೆ ಅನಿಸಿತು. ಆದರೆ ಅವಾಗಲೇ ನಿದ್ದೆಯಲ್ಲಿರುವ ನಾನು ಎಷ್ಟೋ ದುಃಖದಿಂದ ಭಾರದಿಂದ ಇದ್ದು ನನ್ನ ಶರೀರದಿಂದ ಬೇರು ಮಾಡಲ್ಪಟ್ಟಿರುವ ನನ್ನ ನಿಜವಾದ ಆತ್ಮ ಮನುಷ್ಯನನ್ನು ನೋಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಆತ್ಮ ಮನುಷ್ಯನು ಮೊಣಗಾಲೂರಿ ಕಣ್ಣೀರಿನಿಂದ ವೇದನೆಯಿಂದ ಪ್ರಾರ್ಥಿಸುತ್ತಾ ಇರುವ ದೃಶ್ಯವನ್ನು ನೋಡುತ್ತಿದ್ದೇನೆ. ಆದರೆ ಅಮ್ಮ ಮತ್ತೊಂದು ಸತಿ ನಿಮ್ಮಿ ಬೇಗನೆ ಬಾ ಎಂದು ಗಟ್ಟಿಯಾಗಿ ಕರೆದರಿಂದ ಪೂರ್ತಿಯಾಗಿ ಎಚ್ಚರಿಕೆ ಬಂದು ಏನೆಂದು ಅಮ್ಮ ಹತ್ತಿರಕ್ಕೆ ಹೋದೆನು. ಆವಾಗಲೇ ಡ್ಯಾಡಿ ಚೆಸ್ಟ್ ಪೇಯ್ನಿಂದ ಕಷ್ಟಪಡುತ್ತಿದ್ದಾನೆ. ತಕ್ಷಣವೇ ನನ್ನ ಕೈಯನ್ನು ಡ್ಯಾಡಿ ಚೆಸ್ಟ್ ಮೇಲೆ ಇಟ್ಟು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದೆ. 10 ನಿಮಿಷಗಳಿಗೆ ಡ್ಯಾಡಿ ನೋವು ಕಡಿಮೆ ಆಗಿ ಹೋಗಿದೆ ಎಂದು, ಪರವಾಗಿಲ್ಲ ಚೆನ್ನಾಗಿದೆ ಎಂದು ಹೇಳಿದನು. ಆಗ ಟೈಮ್ ನೋಡಿದ್ರೆ ಮಧ್ಯರಾತ್ರಿ 1:30 ಸಮಯ ಆಗುತ್ತಿತ್ತು. ತಕ್ಷಣವೇ ತಮ್ಮನು ಮಲಗಿಕೊಂಡಿರುವ ಕೋಣೆಯ ಬಾಗಿಲುಗಳನ್ನು ತಟ್ಟಿ ತಮ್ಮನನ್ನು ಎಬ್ಬಿಸಿ ವಿಷಯವನ್ನು ಹೇಳಿದೆನು. ಡ್ಯಾಡಿ ಹತ್ತಿರ ಬಂದು ಪರೀಕ್ಷಿಸಿದ ತಮ್ಮನು ನೋವು ಕಡಿಮೆ ಆದಾಗಲೇ ಹಾಸ್ಪಿಟಲ್ಗೆ ಹೋಗಿ ಬರುವುದು ಒಳ್ಳೆಯದೆಂದು ಸಿದ್ಧಪಡಿಸಿದನು. ಹಾಸ್ಪಿಟಲ್ಗೆ ಹೋಗುವುದಕ್ಕೆ ಮುಂಚೆ ಕೂಡ ಡ್ಯಾಡಿ ಅಣ್ಣನೊಂದಿಗೆ ಫೋನ್ನಲ್ಲಿ ಪ್ರೇಯರ್ ಮಾಡಿಸಿಕೊಂಡು ಚೆನ್ನಾಗಿಯೇ ಮಾತನಾಡಿದರು. ಆದರೆ ಸ್ಟೇರ್ ಕೇಸ್ ಇಳಿಯುವುದರಿಂದಲೂ ಇಲ್ಲದೆ ದಾರಿಯಲ್ಲಿ ಸ್ಪೀಡ್ ಬ್ರೇಕರ್ಸ್ ಬರುವುದರಿಂದ ವೆಹಿಕಲ್ ಎಗುರುವುದರಿಂದಲೂ ತಿಳಿಯಲಿಲ್ಲ. ಆದರೆ ಹಾಸ್ಪಿಟಲ್ ಒಳಗೆ ಹೋಗುವಾಗ ಮತ್ತೆ ಸ್ವಲ್ಪ ನೋವು ಪ್ರಾರಂಭವಾಯಿತು ಅಂದರು. ನಾನು ಮಾತ್ರ ಡ್ಯಾಡಿಯನ್ನು ಭಯಪಡಬೇಡ ಎಂದು ಹೇಳುತ್ತಾ ಯೇಸು ಹೊಂದಿದ ಗಾಯಗಳಿಂದ ಸ್ವಸ್ಥ ಮಾಡಲ್ಪಟ್ಟಿದ್ದೆ ಎಂದು ಹೇಳುವಂತೆ ಹೇಳುತ್ತಾ ಡ್ಯಾಡಿ ಬಗಲಿಗೆ ಇದ್ದೆನು. ಆವಾಗಲೇ ಹಾಸ್ಪಿಟಲ್ನಲ್ಲಿ ತಮ್ಮನ ಸೀನಿಯರ್ಸ್ ನೈಟ್ ಡ್ಯೂಟಿದಲ್ಲಿ ಇರುವುದರಿಂದ ಅವರು ಎಷ್ಟು ಮಾತ್ರಕ್ಕೂ ಆಲಸ್ಯ ಮಾಡದೆ ಸೀನಿಯರ್ ಡಾಕ್ಟರ್ನು ತಕ್ಷಣವೇ ಕರೆಸಿದರು. ಡಾಕ್ಟರ್ ಡ್ಯಾಡಿಗೆ ಎಲ್ಲ ಪರೀಕ್ಷೆಗಳನ್ನು ಮಾಡುವುದಕ್ಕೆ ಸಿದ್ಧ ಮಾಡುತ್ತಾ ಡ್ಯಾಡಿಯನ್ನು ಮಂಚದ ಮೇಲೆ ಮಲಗಿಸಿದರು. ಆವಾಗಲೇ ಅಮ್ಮ ಪ್ರಯಾಣ ಮಾಡಿ ದರೆದು ತಣ್ಣಗಾಲಿಗೆ ಹೆಚ್ಚಾಗಿ ಕೆಮ್ಮುತ್ತಾ ಇದೆ. ಅದಕ್ಕಾಗಿ ಅಮ್ಮನನ್ನು ರೂಮ್ ಹೊರಗೆ ಇರುವ ವೇಟಿಂಗ್ ಚೇರ್ನಲ್ಲಿ ಕುಳಿತುಕೋ ಎಂದು ಹೇಳುತ್ತಾ ಏನು ಭಯಪಡಬೇಡ, ಡ್ಯಾಡಿಗೆ ಮೊದಲು ಟೆಸ್ಟ್ ಮಾಡ್ತಾರೆ, ಪ್ರೇಯರ್ ಮಾಡಿಕೊಳ್ಳುತ್ತಾ ಇರು ಅಂದೆನು. ಆದರೂ ಮಂಚದ ಮೇಲೆ ಮಲಗಿಕೊಂಡಿರುವ ಡ್ಯಾಡಿ ಕಣ್ಣಿನ ರೆಪ್ಪೆ ಆರಿಸದೆ ತೀಕ್ಷ್ಣವಾಗಿ ನನ್ನನ್ನೇ ನೋಡುತ್ತಿರುವಾಗ ನನಗೆ ನಾನು ಕೇಳಿದ ಒಬ್ಬ ದೈವಶ್ರೀ ಸಾಕ್ಷ್ಯವು ನೆನಪಿಗೆ ಬಂತು. ಆ ದೈವ ಮನುಷ್ಯಳು ತನ್ನನ್ನು ತನ್ನ ಅಜ್ಜಿ ಎಷ್ಟೋ ಪ್ರೀತಿಸುವವಳೆಂದು, ಆಕೆಯು ಮರಣಿಸುವುದಕ್ಕೆ ಮುಂಚೆ ಪರಲೋಕದಲ್ಲಿ ಮತ್ತೆ ನಾವು ಕಳೆಯುವವರೆಗೆ ಕಡೆಯದಾಗಿ ನಿನ್ನನ್ನು ಕಣ್ತುಂಬ ನೋಡಿಕೊಳ್ಳುತ್ತೇನೆ ಎಂದು ಬಹಳ ಸಮಯ ತನ್ನನ್ನೇ ನೋಡುತ್ತಾ ಹಾಗೆಯೇ ಏಸೆಯನ್ನು ಸೇರಿದೆ ಎಂದು ಹೇಳುವುದು ಆಗಿದೆ. ಈ ವಿಷಯ ನೆನಪಿಗೆ ಬಂದ ನಾನು ನನ್ನನ್ನೇ ನೋಡುತ್ತಿರುವ ಡ್ಯಾಡಿ ಕೈಯನ್ನು ಹಿಡ್ಕೊಂಡು ಏನ್ ಡ್ಯಾಡಿ ಹಾಗೆ ನೋಡ್ತಾ ಇದೀಯಾ ಅಂದೆನು. ಆದರೆ ಏನು ಉತ್ತರ ಕೊಡುವೆ, ನನ್ನನ್ನೇ ನೋಡುತ್ತಿರುವುದರಿಂದ ಮತ್ತೆ ನಾನೇ ಡ್ಯಾಡಿ ನೋವು ಅನ್ನಿಸ್ತಾ ಇದೆಯಾ ಎಂದು ಹೇಳಿದನು. ಹೌದು ಎಂದು ತಲೆ ಆಡಿಸಿದ ಡ್ಯಾಡಿಯನ್ನು ಡಾಕ್ಟರ್ ಟೆಸ್ಟ್ ಮಾಡಬೇಕೆಂದು ಎಬ್ಬಿಸಿ ಟೆಸ್ಟ್ಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಇಷ್ಟರೊಳಗೆ ಫೋನ್ ಮುಖಾಂತರ ವಿಷಯಗಳನ್ನು ತಿಳಿದುಕೊಂಡಿರುವ ತಂಗಿ ಗಂಡನು ಅವರ ಮನೆಯಿಂದ ಹಾಸ್ಪಿಟಲ್ಗೆ ಬಂದರು. ವಿಷಯ ತಿಳಿದಿದ್ದ ಅಕ್ಕ ಕೂಡ ಅಮೆರಿಕಾದಿಂದ ಡ್ಯಾಡಿ ಇರುವ ರೂಮ್ಗೆ ಫೋನ್ ಮಾಡಿದರು. ಆದರೆ ಎಲ್ಲರ ಮಾತುಗಳು ಕೇಳುತ್ತಿರುವ ಡ್ಯಾಡಿ ಆವಾಗಲೇ ಇಂಜೆಕ್ಷನ್ ಕೊಟ್ಟಿರುವುದರಿಂದ ಮೆಲ್ಲಕ್ಕೆ ನಿದ್ದೆಯೊಳಗೆ ಹೋದರು. ಡಾಕ್ಟರ್ ಔಟ್ ಆಫ್ ಡೇಂಜರ್ ಅನ್ನುವುದರಿಂದ ಮರುದಿನ ಎಕ್ಸಾಮ್ ಇರುವುದರಿಂದ ತಮ್ಮನು ಬೆಳಗ ಮುಂಜಾನೆ 5 ಗಂಟೆವರೆಗೆ ಹಾಸ್ಪಿಟಲ್ನಲ್ಲೇ ಇದ್ದು ಮನೆಗೆ ಹೋದನು. ಡ್ಯಾಡಿಯನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚೆ ರಾತ್ರಿ 2 ಗಂಟೆ ಆಗಿರುವುದರಿಂದ ಗ್ರ್ಯಾಂಡ್ ಆಗಲಿ ಅಲ್ಲೇ ಇರುವ ಬಂಧುಗಳನ್ನು ಆಗಲಿ ಎಬ್ಬಿಸದೆ ಅವರಿಗೆ ಹೇಳದೆ ಬಂದಿದೆವು. ಆದರೆ ನಿಧಾನವಾಗಿ ವಿಷಯ ತಿಳಿದುಕೊಂಡಿರುವ ಚಿಕ್ಕಪ್ಪ ಅವರು ಮುಂಜಾನೆ 7 ಗಂಟೆಗೆ ಎಲ್ಲ ಹಾಸ್ಪಿಟಲ್ಗೆ ಬಂದರು. ಯಾರಿಗೆ ಅವರು ತಿಳಿದಿದ್ದ ಪ್ರಾರ್ಥನೆಯ ಗೋಪುರಗಳಿಗೆ ಫೋನ್ ಮಾಡಿ ಡ್ಯಾಡಿ ಕುರಿತು ಪ್ರಾರ್ಥಿಸುವಂತೆ ಹೇಳುತ್ತಿದ್ದಾರೆ. ನನಗೆ ಆದರೆ ಡ್ಯಾಡಿ ಬಿಳಿಯ ವಸ್ತ್ರಗಳನ್ನು ಧರಿಸಿಕೊಂಡು ಮೇಲಕ್ಕೆ ಹೋಗುತ್ತಿರುವ ದೃಶ್ಯವೇ ನನ್ನ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದೆ. ನನ್ನಲ್ಲಿ ಅನೇಕ ಪ್ರಶ್ನೆಗಳು ಉತ್ಪನ್ನವಾಗಿದೆ. ಒಂದು ವೇಳೆ ಡ್ಯಾಡಿ ಮರಣಿಸಿದರೆ ಎಲ್ಲರೂ ಏನೆಂದು ತಿಳಿದುಕೊಳ್ಳುತ್ತಾರೆ? ದೇವರನ್ನು ನಂಬಿದರೂ ಸಹ ಇವರ ಡ್ಯಾಡಿ ಮರಣಿಸಿದ್ದಾರಲ್ಲ, ಪ್ರಾರ್ಥಿಸಿ ಬದುಕಿಸಲಲ್ಲವೋ ಎಂದು ಎಲ್ಲರೂ ಅಂದುಕೊಳ್ಳುವುದಿಲ್ಲವೋ ಅನ್ನುಕೊಳ್ಳುತ್ತಿರುವ ನನಗೆ ಆ ಸಮಯದಲ್ಲಿ ತನ್ನ ಯವನ ಮಗಳನ್ನು ಕಳೆದುಕೊಂಡು ನಿಂದೆಗೆ ಒಳಗಾದರೂ ದೇವರನ್ನು ಬಿಡದೆ ಸೇವಿಸಿದ ದೊಡ್ಡ ದೈವ ಮನುಷ್ಯ ನೆನಪಿಗೆ ಬಂದನು. ಹಾಗೆ ನನ್ನ ಆತ್ಮೀಯ ಮಟ್ಟಕ್ಕೆ ಏನು ಮಾಡಬೇಕೋ ತಿಳಿಯದೆ ಆವಾಗಲೇ ಮುಂಜಾನೆಯೇ 7 ಗಂಟೆಲು ದಾಟಿ ಇರುವುದರಿಂದ ಬಗಲಿಗೆ ಇರುವ STD ಬೂತ್ನಿಂದ ಅಣ್ಣನಿಗೆ ಫೋನ್ ಮಾಡಿ ಪ್ರಯಾಣವಾಗಿ ಬಾ ಎಂದು ಹೇಳಿದನು.
ಆದ ನಂತರ 7 ಗಂಟೆಗಳ ಪ್ರಾಂತದಲ್ಲಿ ಡ್ಯಾಡಿಗೆ ಎಚ್ಚರಿಕೆ ಬರುವುದರಿಂದ ಮತ್ತೆ ಪೇನ್ ಸ್ಟಾರ್ಟ್ ಆಗಿ ಕಷ್ಟಪಡುತ್ತಿದ್ದಾನೆ. ನಿಮಿಷಗಳಲ್ಲಿ ಡಾಕ್ಟರ್ಸ್ ಎಲ್ಲರೂ ಸೇರಿದರು. ಎಲ್ಲರೂ ಡಾಕ್ಟರ್ಗಳೇ ಆ ರೂಮ್ನಲ್ಲಿ ಇರುವುದರಿಂದ ನನ್ನನ್ನು ಕೂಡ ಡಾಕ್ಟ್ರೇ ಅಂದುಕೊಂಡು ಯಾರೂ ನನ್ನನ್ನು ಆ ರೂಮ್ನಿಂದ ಹೊರಗೆ ಕಳಿಸಲಿಲ್ಲ. ಡ್ಯಾಡಿ ಒಂದು ಕಡೆ ನೋವಿನಿಂದ ಕುಡಿಯುವುದಕ್ಕೆ ನೀರನ್ನು ಕೇಳುತ್ತಿದ್ದಾನೆ. ಆದರೆ ಯಾರೂ ನೀರು ಕೊಡದೇ ಇರುವುದರಿಂದ ಡಾಕ್ಟರ್ ಆಗಿದ ನಮ್ಮ ಭಾವನೊಂದಿಗೆ ಡ್ಯಾಡಿಗೆ ಸ್ವಲ್ಪ ನೀರು ಕೊಡ್ರಿ, ನೋಡುವುದಕ್ಕೆ ಆಗುತ್ತಿಲ್ಲ ಅಂದೆನು. ಆದರೆ ಭಾವನವರು ಈಗ ನೀರು ಕೊಡಬಾರದೆಂದು ಹೋದರೆ ಹತ್ತಿಯಿಂದ ತುಟಿಗಲು ನೆನೆಸೋಣ ಎಂದು ನೀರಿನಲ್ಲಿ ಅದ್ದಿದ್ದ ಹತ್ತಿಯಿಂದ ಸ್ವಲ್ಪವಾಗಿ ಡ್ಯಾಡಿ ತುಟಿಗಳನ್ನು ನೆನೆಸಿದನು. ಆದರೆ ಡ್ಯಾಡಿ ಮಾತ್ರ ಒಂದು ಕಡೆ ವಿಪರೀತವಾದ ನೋವಿನಿಂದ, ಇನ್ನೊಂದು ಕಡೆ ವಿಪರೀತವಾದ ದಾಹದಿಂದ ಕಷ್ಟಪಡುತ್ತಿದ್ದಾನೆ. ಡಾಕ್ಟರ್ ಎಲ್ಲ ಅವರ ಪ್ರಯತ್ನ ಅವರು ಮಾಡುತ್ತಾ ಇನ್ನೂ ಇತರ ಡಾಕ್ಟರ್ಗಳನ್ನು ಕೂಡ ಫೋನ್ಗಳಿಂದ ಕರೆಯುತ್ತಿದ್ದಾರೆ. ಡ್ಯಾಡಿ ನೋವಿನಿಂದ ಕಷ್ಟಪಡುವುದು ನೋಡುವುದಕ್ಕೆ ಆಗದೇ ಇರುವ ನಾನು ಆ ರೂಮ್ನಲ್ಲೇ ಇರುವ ಕರ್ಟನ್ ಹಿಂದೆ ಹೋಗಿ ನನ್ನ 2 ಕೈಗಳನ್ನು ಎತ್ತಿ, ತಂದೆಯೇ, ಡ್ಯಾಡಿ ಕಷ್ಟಪಡುವುದು ನೋಡುವುದಕ್ಕೆ ಆಗುತ್ತಾ ಇಲ್ಲ, ನಿನ್ನ ಹತ್ತಿರವಾದರೆ ಪ್ರಶಾಂತವಾಗಿ ಇರುತ್ತಾನೆ ಎಂದು ಡ್ಯಾಡಿಯನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತಿದ್ದೇನೆಂದು ಬಾಯಿ ತೆರೆದು ಹೇಳಿ ಪರಲೋಕದ ತಂದೆಗೆ ಒಪ್ಪಿಸಿದನು. ಅಷ್ಟೇ, ತಕ್ಷಣವೇ ಅಲ್ಲಿರುವ ECGದಲ್ಲಿ ರೀಡಿಂಗನ್ನು ನಾನು ನೋಡುತ್ತಿರುವಾಗಲೇ ಬದಲಾವಣೆಯಾಗಿ ಸ್ಟ್ರೈಟ್ ಗೀರೆ ಆಗಿದೆ. ವಿಷಯವನ್ನು ಅರ್ಥ ಮಾಡಿಕೊಂಡಿರುವ ನಾನು ರೂಮ್ ಹೊರಗೆ ಇರುವ ಅಮ್ಮನ ಹತ್ತಿರಕ್ಕೆ ಬಂದು ಡ್ಯಾಡಿಗೆ ಏನಾದರೂ ಸರಿ ಅಲ್ಲದೆ ದೇವರಿಗೆ ವಂದನೆಗಳನ್ನು ಹೇಳಬೇಕು, ಯಾಕಂದರೆ ಆತನು ಎಲ್ಲ ವೇಳೆಯಲ್ಲಿ ಒಳ್ಳೆಯ ದೇವರಂದೆನು. ಆವಾಗಲೇ ಒಂದು 10 ನಿಮಿಷಗಳು ಡ್ಯಾಡಿಗೆ ಡಮ್ಮಿಯಾಗಿ ಆಕ್ಸಿಜನ್ ಇಟ್ಟಿರುವ ಡಾಕ್ಟರ್ಸ್ ಲಾಸ್ಟ್ ಇನ್ನು ಬಂದು ನೋಡಬಹುದೆಂದು ಎಲ್ಲರನ್ನೂ ಒಳಗೆ ಕಳುಹಿಸಿದರು. ಬಂಧುಗಳೆಲ್ಲ ದೊಡ್ಡ ಶಬ್ದಗಳಿಂದ ಗಟ್ಟಿಯಾಗಿ ಅಳುತ್ತಾ ಡ್ಯಾಡಿ ಮಂಚವನ್ನು ಸೇರಿದರು. ನಾನಾದರೆ ಅಮ್ಮನೊಂದಿಗೆ ಅಲಬೇಡವೆಂದು, ಡ್ಯಾಡಿ ಆತ್ಮ ನಮ್ಮನ್ನು ನೋಡುತ್ತಾ ಪರಲೋಕಕ್ಕೆ ಹೋಗುತ್ತಿರುತ್ತಾನೆಂದು ಡ್ಯಾಡಿಯನ್ನು ನಾವು ಆನಂದವಾಗಿ ಕಳಿಸಬೇಕೆಂದು ಹೇಳಿದರಿಂದ ಅಮ್ಮ ಬರುತ್ತಿರುವ ಕಣ್ಣೀರನ್ನು ಹೊರಿಸಿಕೊಳ್ಳುತ್ತಾ ನಿಂತಿದ್ದಾಳೆ. ಅಲ್ಲೇ ನಿಸ್ಸಹಾಯ ಸ್ಥಿತಿಯಲ್ಲಿ ಚೇರ್ನಲ್ಲಿ ಕೂತುಕೊಂಡಿರುವ ಸೀನಿಯರ್ ಕಾರ್ಡಿಯಾಲಜಿಸ್ಟ್ನೊಂದಿಗೆ, ಸಾರ್, ನೀವು ಮಾಡುವ ಎಲ್ಲ ಪ್ರಯತ್ನಗಳು ಮುಗಿದಿದೆಯಲ್ಲ ಅಂತ ಕೇಳಿದನು. ಡಾಕ್ಟರ್ ಮುಗಿದಿದ್ದೆ ಎಂದು ತಲೆಯನ್ನು ಅಲ್ಲಾಡಿಸಿದನು. ಡಾಕ್ಟರೊಂದಿಗೆ ನಾನು, ಸಾರ್, ನಮ್ಮ ಡ್ಯಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚೆ ಇಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದಾ ಎಂದು ಕೇಳಿದನು. ಅದಕ್ಕೆ ಡಾಕ್ಟರ್ ಸರಿ ಎಂದು, ನಮ್ಮ ಹತ್ತಿರವೇ ಇರುವಾಗ ಆತನ ಮುಂದೆಯೇ ಯೇಸು ಎಂಬ ಒಳ್ಳೆ ದೇವರು ಎಲ್ಲಿ ಇದ್ದಾನೆ, ಯೇಸುವನ್ನೇ ನಾನು ನಂಬಿಕೊಂಡೆನು ಎಂದು ನಾನು ಹಾಡನ್ನು ಪ್ರಾರಂಭಿಸಿದಾಗ ಅಮ್ಮ ಕೂಡ ತನ್ನ ದುಃಖವನ್ನೆಲ್ಲ ನಿಲ್ಲಿಸುತ್ತಾ ನನ್ನೊಂದಿಗೆ ಸೇರಿ ಹಾಡನ್ನು ಹಾಡಿದಳು. ಆದ ನಂತರ ಪ್ರಾರ್ಥನೆಯಿಂದ ಕೃತಜ್ಞತೆ ಸಲ್ಲಿಸಿದ್ದೇವೆ. ಈಗ ಜರುಗುತ್ತದೆ ಎಂದು ಕನಸಿನಲ್ಲಿ ಕೂಡ ಊಹಿಸಿದ ತಮ್ಮನು ವಿಷಯವು ತಿಳಿದ ಕೂಡಲೇ ಹಾಸ್ಪಿಟಲ್ನಲ್ಲಿ ಡ್ಯಾಡಿ ಇರುವ ಕೋಣೆ ಒಳಗೆ ಪ್ರವೇಶಿಸಿ ಎಲ್ಲರನ್ನೂ ಹೊರಗೆ ಕಳುಹಿಸಿ ಒಬ್ಬನೇ ಇದ್ದು ಡ್ಯಾಡಿಯನ್ನು ಹಿಡಿದುಕೊಂಡು ಎಷ್ಟೋ ದುಃಖಿಸಿದನು. ಡ್ಯಾಡಿಯನ್ನು ಮನೆಗೆ ತರುವ ಸಮಯದಲ್ಲಿ ಡಾಕ್ಟರ್ ತಮ್ಮನೊಂದಿಗೆ, ಯಾವ ಕಷ್ಟವೂ ಇಲ್ಲದೆ ಇಷ್ಟು ಈಸಿಯಾಗಿ ಮರಣಿಸಿದ ಪೇಷಂಟನ್ನು ನನ್ನ ಸರ್ವಿಸ್ನಲ್ಲೇ ನಾನೆಂದಿಗೂ ನೋಡಲಿಲ್ಲವೆಂದು, ಸಾರಿ, ನಿಮ್ಮ ಫಾದರನ್ನು ಕಾಪಾಡದೆ ಹೋಗಿದ್ದೇವೆ ಎಂದು ತನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಆಂಬುಲೆನ್ಸನ್ನು ಕೊಟ್ಟು ಡ್ಯಾಡಿಯನ್ನು ಮನೆಗೆ ಕಳುಹಿಸಿದರು. ಆದ ನಂತರ ನಿಧಾನವಾಗಿ ತಮ್ಮನು ನನ್ನೊಂದಿಗೆ, ನಾನು ಮನೆಗೆ ಹೋಗದೆ ಡ್ಯಾಡಿ ಹತ್ತಿರವೇ ಇರುತ್ತಿದ್ದರೆ ಹೀಗ ನಡೆಯುತ್ತಿರಲಿಲ್ಲ, ವಿಶ್ವಾಸದಿಂದ ಡ್ಯಾಡಿಯನ್ನು ಉಳಿಸಿಕೊಳ್ಳುತ್ತಿದ್ದೆವು ಅಂದನು. ಹೌದು, ಹಾಗೆ ಆಗಿರಬಹುದು, ಯಾಕಂದರೆ ನಂಬುವವನಿಗೆ ಎಲ್ಲವೂ ಸಾಧ್ಯವೇ. ಆದರೆ ಆ ಸಮಯದಲ್ಲಿ ನನಗೆ ಇರುವ ವಿಶ್ವಾಸವು ಅಷ್ಟೇ. ಆದರೆ ಒಂದು ಮಾತ್ರ ಹೇಳಬಲ್ಲೆನು, ದೇವರನ್ನು ಪ್ರೀತಿಸುತ್ತಿರುವ ನನಗೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿರುವ ನನಗೆ ಒಳ್ಳೆಯದು ಆಗುವುದಕ್ಕೆ ಸಮಸ್ತವೂ ಒಟ್ಟಾಗಿ ಸಂಭವಿಸುತ್ತಿವೆ ಎಂದು ಗುರುತಿಸಿದೆನು. ಈ ದಿನ ವಾಕ್ಯದಲ್ಲಿಯೂ ವಿಶ್ವಾಸದಲ್ಲಿಯೂ ಬೆಳೆದಿದ್ದ ನಾನು ವ್ಯಕ್ತಿಗತವಾಗಿಯೂ ಪರಿಚರ್ಯದಲ್ಲಿಯೂ ಕುಟುಂಬ ಪರವಾಗಿಯೂ ನಾನು ಹೋಗಿರುವ ಪ್ರತಿ ಪರಿಸ್ಥಿತಿಗಳ ಎಲ್ಲವನ್ನೂ ಗಮನಿಸಿದ ನಾನು, ಆ ದಿನ ದೇವರು ತಾನೇ ತನ್ನ ಪ್ಲ್ಯಾನ್ ಪ್ರಕಾರ ನನ್ನನ್ನು ಮುಂಚೆಯೇ ಸಿದ್ಧಪಡಿಸಿ ಹಾಸ್ಪಿಟಲ್ನಲ್ಲಿ ಡ್ಯಾಡಿ ಹತ್ತಿರ ನನ್ನನ್ನು ಇಟ್ಟು ಡ್ಯಾಡಿಯನ್ನು ಆತನ ಹತ್ತಿರಕ್ಕೆ ಕರೆದುಕೊಂಡು ಹೋಗುವುದು ಜರುಗಿದೆ ಎಂದು ಖಚಿತವಾಗಿ ಹೇಳಬಲ್ಲೆನು. ಆದರೆ ರಾತ್ರಿ ಮನೆಯಿಂದ ನಡೆಯುತ್ತಾ ಹೋಗಿದ್ದ ಡ್ಯಾಡಿಯನ್ನು ಈಗ ಆಂಬುಲೆನ್ಸ್ದಿಂದ 4 ಮಂದಿ ಹೊತ್ತುಕೊಂಡು ಗೇಟ್ದಿಂದ ತರುತ್ತಾ ಮನೆ ಒಳಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅದನ್ನು ನೋಡಿದ ಗ್ರ್ಯಾಂಡ್ ಪಾ ತಡೆಯುವುದಕ್ಕೆ ಆಗದೆ ತನ್ನ ಎದೆಯ ಮೇಲೆ ಹೊಡೆದುಕೊಳ್ಳುತ್ತಾ ತಂದೆಯೇ ಎಂದು ರೋಧಿಸುತ್ತಿದ್ದಾನೆ. ಸುತ್ತಲೂ ಇರುವ ಜನರೆಲ್ಲ, ನಿನ್ನ ರಾತ್ರಿ ಚೆನ್ನಾಗಿದ್ದಾನೆಲ್ಲ ಸಾರ್ ಎಂದು ಆಶ್ಚರ್ಯಪಡುತ್ತಿದ್ದಾರೆ. ಗ್ರ್ಯಾಂಡ್ ಪಾ ಪರಿಸ್ಥಿತಿಯನ್ನು ನೋಡಿದರೆ ಡ್ಯಾಡಿಯನ್ನು ಹೆಚ್ಚಾಗಿ ಪ್ರೀತಿಸುವಂಥ ವ್ಯಕ್ತಿಯಾಗಿ ನಿರೀಕ್ಷಣೆಯನ್ನು ಕಳೆದುಕೊಂಡು ಬಿದ್ದು ಹೋಗಿದ ಸ್ಥಿತಿಯಲ್ಲಿ ಇದ್ದಾರೆ. ಇನ್ನೂ ಹೇಳಬೇಕಾದರೆ ತಡೆಯಲಾಗದೆ ಗ್ರ್ಯಾಂಡ್ ಪಾ ಸಹ ಮರಣಿಸುತ್ತಾರೇನೋ ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದರು.
ದೇವರ ಭಯಭಕ್ತಿ ಮತ ಪದ್ಧತಿಗಳು ಇದ್ದರೂ ಮರಣಿಸಿದರೆ ಪರಲೋಕಕ್ಕೆ ಹೋಗುವುದಕ್ಕೆ ಬೇಕಾದ ರಕ್ಷಣಾ ಗ್ರ್ಯಾಂಡ್ ಪಾ ಇಲ್ಲವೆಂದು ಗ್ರಹಿಸಿದ ನಾನು ಗ್ರ್ಯಾಂಡ್ ಪಾ ಆತ್ಮ ನರಕಕ್ಕೆ ಹೋಗಬಾರದು ಎಂಬ ತಾಪತ್ರಯದಿಂದ ಎಷ್ಟೋ ಬಾರದಿಂದ ಆ ದಿನ ಗ್ರ್ಯಾಂಡ್ ಪಾಗೆ ನಾವು ಆತ್ಮ ಮನುಷ್ಯರೆಂದು ವಿವರಿಸುತ್ತಾ ಏಸೆಯ ರಕ್ಷಣೆಯನ್ನು ಪರಿಚಯ ಮಾಡಿ ರಕ್ಷಣಾ ಕನ್ಫೆಷನ್ ಪ್ರಾರ್ಥನೆಯಲ್ಲಿ ನಡೆಸಿದೆನು. ಆದರೆ ಗ್ರ್ಯಾಂಡ್ ಪಾ ಮುಂಚಿನ ಹಾಗೆ ನನಗೆ ಎಲ್ಲ ಗೊತ್ತಿದೆ ಅನ್ನದೇ ಬಹಳ ಈಸಿಯಾಗಿ ಏಸೆಯನನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದನು. ಮತ್ತೊಂದು ಕಡೆ ಡ್ಯಾಡಿಯನ್ನು ಸಿದ್ಧ ಮಾಡಿ ರಿಟೈರ್ಮೆಂಟ್ ದಿನ ತಂಗಿಯವರು ತಂದಿದ್ದ ಸೂಟನ್ನು ಹಾಕಿ ಮಲಗಿಸಿದರು. ಈಗ ನಾವು ಡ್ಯಾಡಿಯನ್ನು ಎಬ್ಬಿಸಿದರೂ ಹೇಳುವುದಿಲ್ಲ, ನಾವು ಮಾತನಾಡಿಸಿದರೂ ಮಾತನಾಡುವುದಿಲ್ಲ. ಡ್ಯಾಡಿ ಇಲ್ಲೇ ತನ್ನ ಶರೀರವನ್ನು ಬಿಟ್ಟು ಈ ಲೋಕದ ಪ್ರಯಾಣ ಯಾತ್ರವನ್ನು ಮುಗಿಸಿ ಪರಲೋಕದ ತಂದೆಯನ್ನು ಸೇರಿದ ಮಧುರವಾದ ದಿನವೂ ಅದು. ಅದೇ 2000 ವರ್ಷ ನವೆಂಬರ್ 5ನೇ ತಾರೀಕು. ಡ್ಯಾಡಿಯನ್ನು ನೋಡುವುದಕ್ಕೆ ಅನೇಕ ಜನರು ಹೂವಿನ ಹಾರಗಳಿಂದ ಬೊಕೆಗಳಿಂದ ಬರುತ್ತಿದ್ದಾರೆ. ಅವರಲ್ಲಿ ನನ್ನ ಚಿಕ್ಕ ವಯಸ್ಸಿನಲ್ಲಿರುವ ಟೀಚರ್ಸ್, ನನ್ಸ್, ಕಾಲೇಜಿ ಲೆಕ್ಚರರ್ಸ್, ಫ್ರೆಂಡ್ಸು ಎಲ್ಲರೂ ಇದ್ದಾರೆ. ಡ್ಯಾಡಿಯನ್ನು ನೋಡಿದ ಎಲ್ಲರೂ ತಮ್ಮ ಬಾಧೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನನ್ನೊಂದಿಗೆ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿ ಇರುವ ಮುಸ್ಲಿಂ ಆದ ನಮ್ಮ ಡಿಗ್ರಿ ಲೆಕ್ಚರರ್ ನನ್ನೊಂದಿಗೆ ಯು ಲಾಸ್ಟ್ ಯುವರ್ ಬೆಸ್ಟ್ ಫ್ರೆಂಡ್, ಹೌ ಕ್ಯಾನ್ ಯು ಫೇಸ್ ಸಾರಿ ಎಂದು ತನ್ನ ಸಂತಾಪವನ್ನು ವ್ಯಕ್ತಪಡಿಸಿದಳು. ಅದಕ್ಕೆ ಸಮಾಧಾನವಾಗಿ ನಾನು ಮೇಡಮೊಂದಿಗೆ, ಮೇಡಮ್, ಜೀಸಸ್ ನನ್ನ ಜೀವನದಲ್ಲಿ ಪ್ರವೇಶಿಸದೇ ಇದ್ದರೆ ನೀವು ಹೇಳಿದ ಹಾಗೆ ಕಷ್ಟಪಡುತ್ತಿದ್ದೆನು. ಆದರೆ ಡ್ಯಾಡಿಗಿಂತ ಬೆಸ್ಟ್ ಫ್ರೆಂಡ್ ಜೀಸಸ್ ಆಗಿರುವುದರಿಂದ ನನಗೆ ಯಾವ ಭಯವೂ ಇಲ್ಲವೆಂದೆನು. ಹೌದು, ಪವಿತ್ರ ಆತ್ಮನು ನನಗೆ ಮುಂಚೆಯೇ ತಿಳಿಯಪಡಿಸಿ ನನ್ನನ್ನು ಧೈರ್ಯದಿಂದ ನಿಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಲ್ಲರಿಗೆ ಧೈರ್ಯವನ್ನು ಹೇಳುವ ಹಾಗೆ ನನ್ನನ್ನು ಸಿದ್ಧಪಡಿಸಿದ್ದಾರೆ. ಆ ಸಮಯದಲ್ಲಿ ಮನೆಯಲ್ಲಿ ಎಲ್ಲರಿಂದ ಕಲಿಸಲ್ಪಟ್ಟ ಆಹಾರ ಪದಾರ್ಥಗಳಿಂದ ಬಂದಿದ್ದವರಿಗೆ ಊಟವನ್ನು ಇಡುತ್ತಾ ಮನೆಯಲ್ಲಿ ಮರಣದ ವಾತಾವರಣವಿಲ್ಲದೆ ಹಬ್ಬದ ವಾತಾವರಣವು ಆವರಿಸಿಕೊಂಡಿದೆ. ಮರುದಿನ ಬರಿಯಲ್ ಸರ್ವಿಸ್ ಅನೇಕರ ಮಧ್ಯದಲ್ಲಿ ಗ್ರ್ಯಾಂಡ್ ಆಗಿ ನಡೆಯಿತು. ಬರಿಯಲ್ ಗ್ರೌಂಡ್ ಸುತ್ತಮುತ್ತಲಿರುವ ಜನರು ಮರಣಿಸಿದ ವ್ಯಕ್ತಿ ರಾಜಕೀಯ ನಾಯಕರ ಎಂದು ಕೇಳುವಂತೆ ಆಗಿದೆ. ಹೌದು, ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರುವ ವ್ಯಕ್ತಿಯಾಗಿ ಡ್ಯಾಡಿಯನ್ನು ದೇವರು ಕಡೆಯದಾಗಿ ಅಂತಿಮ ಯಾತ್ರೆಯಲ್ಲಿ ಎಲ್ಲರ ಮುಂದೆ ಎಷ್ಟೋ ಘನಪಡಿಸಿದನು. ಆದರೆ ಅನಿವಾರ್ಯದ ಪರಿಸ್ಥಿತಿಗಳಿಂದ ಅಮೆರಿಕೆಯಲ್ಲಿರುವ ಅಕ್ಕ ಡ್ಯಾಡಿ ಬರಿಯಲ್ಗೆ ಬರದೇ ಹೋದರು. ಬರಿಯಲ್ ಆಗಿ ಬಂದು ಕೂಡಲೇ ಬಂದವರ ಸ್ನಾನಗಳಿಂದ ಬಾತ್ರೂಮ್ಗಳು ಗ್ಯಾಪ್ ಇಲ್ಲದೆ ಫುಲ್ ಆಗುತ್ತಿವೆ. ಅವಾಗಲೇ 2 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲದೆ ದಣಿದು ಹೋದ ನಾನು ಯಾವ ಸ್ನಾನ ಮಾಡದೆ ಏನೂ ತಿನ್ನದೆ ನಿದ್ದೆ ಹೋದನು. ಅದೇ ಏಸಯ್ಯನನ್ನು ನಂಬದೇ ಇರುವ ದಿವಸಗಳಲ್ಲಿ ಆದರೆ ಒಂದು ಪದ್ಧತಿಯಾಗಿ ಸಮಾಧಿಯಿಂದ ಬಂದರೆ ಹೊರಗೆ ಕೈ ಕಾಲಗಳನ್ನು ತೊಳೆದುಕೊಳ್ಳುತ್ತಿದ್ದೆನು. ಆದ ನಂತರವೇ ಮನೆಯಲ್ಲಿ ಹೆಜ್ಜೆ ಇಡುತ್ತಿದ್ದೆನು. ಒಳಗೆ ಬಂದಿದ್ದ ಕೂಡಲೇ ತಪ್ಪದೇ ಸ್ನಾನ ಮಾಡುತ್ತಿದ್ದೆನು. ಒಂದು ವೇಳೆ ಇದಕ್ಕೆ ವ್ಯತಿರೇಕವಾಗಿ ಪ್ರವರ್ತಿಸಿದರೆ ಯಾವ ಕೇಡಾದರೂ ಸಂಭವಿಸುತ್ತದೇನೋ ಎಂದು ಭಯಪಡುತ್ತಿದ್ದೆನು. ಇತರರು ಹೇಳುವ ಅನೇಕ ಪದ್ಧತಿಗಳನ್ನು ಭಯಪಟ್ಟು ತಪ್ಪದೇ ಪಾಲಿಸುತ್ತಿದ್ದೆನು. ಆದರೆ ಯೇಸು ಕ್ರಿಸ್ತನನ್ನು ನನ್ನ ಕರ್ತನಾಗಿ ಅಂಗೀಕರಿಸಿದ ಕ್ಷಣದಿಂದ ಈ ಪದ್ಧತಿಗಳು ಇವುಗಳ ಕುರಿತು ಭಯಪೂರ್ತಿಯಾಗಿ ನನ್ನಿಂದ ಮಾಯವಾಗಿದೆ. ಮರುದಿನ 3ನೇ ದಿನ ಪ್ರಾರ್ಥನಾ ಕೂಟವನ್ನು ಇಡುಕೊಂಡಿದ್ದೇವೆ. ಆ ದಿನ ಮುಂಜಾನೆಯೇ ಬಂಧುಗಳಲ್ಲಿ ರಕ್ಷಣೆ ಹೊಂದದೇ ಇರುವ ಕೆಲವರು ಬಂದು ಅಮ್ಮಗೆ ಯಾವುದೋ ಪದ್ಧತಿಗಳ ಪ್ರಕಾರ ಮಾಡುವ ಕೆಲವು ವಿಷಯಗಳನ್ನು ಮಾಡಬೇಕೆಂದರು. ಅದಕ್ಕೆ ನಾನು ಏಸೆಯನನ್ನು ನಂಬಿಕೊಂಡಿರುವ ನಮಗೆ ಯಾವ ಪದ್ಧತಿಗಳು ಯಾವ ಆಚಾರಗಳು ಇಲ್ಲವೆಂದು ಅವು ಯಾವುದೂ ಮಾಡುವುದಕ್ಕೆ ಅನುಮತಿಸುವುದಿಲ್ಲವೆಂದು ಅವರಿಗೆ ಅಮ್ಮಗೆ ಮಧ್ಯೆಯಾಗಿ ನಿಂತಿದ್ದೆನು. ಅದಕ್ಕೆ ಕೋಪಿಸಿದ ಅವರಲ್ಲಿ ಕೆಲವರು ಹೆಣ್ಣು ಮಗಳಾದರೂ ಗಂಡು ಮಗನಂತೆ ತನ್ನ ಇಷ್ಟ ಪ್ರಕಾರ ಪ್ರವರ್ತಿಸುತ್ತಿದ್ದಾಳೆ ಎಂದು, ಮತ್ತೆ ಕೆಲವರು ಮೂರ್ಖವಾಗಿ ಜ್ಞಾನವಿಲ್ಲದೆ ಪ್ರವರ್ತಿಸುತ್ತಿದ್ದಾಳೆ ಎಂದು, ಇನ್ನೂ ಕೆಲವರು ಹಿರಿಯರ ಮಾತು ಅನ್ನುವ ಗೌರವ ಕೂಡ ಇಲ್ಲವೆಂದು ಬೇರೆ ಬೇರೆಯಾಗಿ ವಿಮರ್ಶಿಸಿದರು. ನನಗಾದರೆ ಸತ್ಯಕ್ಕಾಗಿ ಧೈರ್ಯವಾಗಿ ನಿಂತಿದ್ದೇನೆಂಬ ಸಂತೃಪ್ತಿ ಉಳಿದಿದೆ. ಲೋಕದ ಪದ್ಧತಿಗಳಿಗೆ ಕಾಂಪ್ರಮೈಸ್ ಆಗದೆ ವಾಕ್ಯಾನುಸಾರವಾಗಿ ನಿಲ್ಲುವಾಗ ಕೆಲವು ವಿಮರ್ಶನಗಳು ಕೆಲವರಿಗೆ ಕೆಟ್ಟದಾಗುವುದು ತಪ್ಪುವುದಿಲ್ಲ. ಆದರೆ ವಾಕ್ಯಾನುಸಾರವಾಗಿ ನಿಂತಿರುವ ಪ್ರತಿ ಸತಿ ನೀನು ಆತ್ಮೀಯವಾಗಿ ಮತ್ತೊಂದು ಹೆಜ್ಜೆ ಏರುತ್ತಾ ದೇವರಿಗೆ ಹತ್ತಿರವಾಗುವುದು ಮಾತ್ರ ಖಾಯ. ಆ ಸಂಜೆಗೆ ಪ್ರೇಯರ್ ಮೀಟಿಂಗ್ ಪ್ರಾರಂಭಿಸುವುದಕ್ಕೆ ಮುಂಚೆ ಅಮ್ಮನನ್ನು ಪದ್ಧತಿಯಿಂದ ಅಲ್ಲದೆ ಪ್ರಾರ್ಥನೆ ಮಾಡಿ ಹೋಗಿ ಪ್ರಾರ್ಥನೆ ಕೂಟದಲ್ಲಿ ಕುಂದಿರುವಂತೆ ಹೇಳಿದೆನು. ಸ್ತುತಿಯ ಆರಾಧನೆಯಿಂದ ವಾಕ್ಯ ಪರಿಚರ್ಯದಿಂದ ಡ್ಯಾಡಿ ಪ್ರೇಯರ್ ಮೀಟಿಂಗ್ ಸಂತಾಪದಿಂದ ಅಲ್ಲದೆ ಫಂಕ್ಷನ್ ಹಾಗೆಯೇ ಜರುಗಿದೆ. ಬಂದಿದ್ದ ಬಹಳ ಜನ ನಾವು ಸಂತಾಪ ಕೂಟಕ್ಕೆ ಬಂದಿದ್ದೇವಾ ಇಲ್ಲದೆ ಫಂಕ್ಷನ್ಗೆ ಬಂದಿದ್ದೇವಾ ಎಂಬ ಡೌಟ್ ನಮಗೆ ಬಂದಿದೆ ಅಂದರು. ಕೆಲವರು ಆದರೆ ಇಂಥ ಪ್ರೇಯರ್ ಮೀಟಿಂಗನ್ನು ಎಲ್ಲಿ ನೋಡಲಿಲ್ಲವೆಂದು ಬಂದಿದ್ದ ನಮಗೆ ಸಮಾಧಾನವಾಗಿ ಧೈರ್ಯವಾಗಿದೆ ಎಂದು ಎಂದಿಗೂ ಮರೆಯುವುದಿಲ್ಲವೆಂದು ಅಂದರು. ಹೌದು,
ಆತನ ಮಹಾ ದೊಡ್ಡ ಕೃಪೆಯಿಂದ ನಾನು ಡ್ಯಾಡಿ ಬಗ್ಗೆ ಮಾತನಾಡುತ್ತಾ ಪ್ರತಿಯೊಬ್ಬರಿಗೆ ಲೂಕ 16ನೇ ಅಧ್ಯಾಯದಲ್ಲಿ ಇರುವ ಲಾಜರು ಧನವಂತನ ಕುರಿತು ಹೇಳುತ್ತಾ ಏಸೆ ರಕ್ಷಣೆಯನ್ನು ಪರಿಚಯ ಮಾಡಿದೆ. ಮರಣ ಹೊಂದಿದ ನಂತರ ಪರಲೋಕವೂ ನರಕವೂ ಇರುತ್ತವೆಂದು ವಿವರಿಸಿದೆನು. ಬಂದಿದ್ದವರಲ್ಲಿ ಬಹಳ ಜನ ನೀನು ಮಾತನಾಡುತ್ತಿರುವ ಸಮಯದಲ್ಲಿ ಅದು ನೀನು ಅಲ್ಲವೆಂದು ದೇವರ ಶಕ್ತಿಯೇ ಎಂದು ನಾವು ಗ್ರಹಿಸಿದ್ದೇವೆ ಅಂದರು. ಆದರೆ ತಂಗಿಗೆ ಲೆಕ್ಚರರ್, ನಮಗೆ ಫ್ಯಾಮಿಲಿ ಫ್ರೆಂಡ್ ಆಗಿ ನಾನು BD ಓದುತ್ತಿರುವಾಗ ನನಗೆ ಫಸ್ಟ್ ಪ್ರಪೋಸಲನ್ನು ತೆಗೆದುಕೊಂಡು ಬಂದಿರುವ ವ್ಯಕ್ತಿ ಮಾತ್ರ ಪ್ರೇಯರ್ ಮೀಟಿಂಗ್ ಮುಗಿಸಿಕೊಂಡು ಹೋಗುತ್ತಾ ನನ್ನೊಂದಿಗೆ ಹೀಗೆ ಅಂದರು: ಮದುವೆ ಮಾಡಿಕೊಳ್ಳದೆ ದೇವರು ದೇವರು ಅನ್ನುತ್ತಿರುವ ನೀನು 10 ವರ್ಷಗಳು ಆದ ನಂತರ ಇದೇ ಉತ್ಸಾಹದಿಂದ ಇರುತ್ತೀಯೇನೋ, ಮತ್ತೆ ಹೇಗೆ ಇರುತ್ತೀಯೋ ನೋಡೋಣ, ನಾನು ಎಲ್ಲಿಗೆ ಹೋಗುತ್ತೇನೆ ಅಂದರು. ಅದಕ್ಕೆ ನಾನು ಸಹ ಅಷ್ಟೇ ಬಲವಾಗಿ ನೋಡೋಣ ಅಂದೆನು. ಹೌದು, ಆ ದಿನದಿಂದ ಈ ದಿನದವರೆಗೆ ಅನೇಕ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದರೂ ನನ್ನ ಜೀವನದಲ್ಲಿ ಇರುವ ಆತನ ಕರೆಯ ಮೇರೆಗೆ ನನ್ನ ಕುರಿತು ಆತನ ಕೃಪೆ, ಆತನ ಭದ್ರತೆ ದಿನದಿನಕ್ಕೂ ಹೆಚ್ಚಾಗುತ್ತಾ ಇರುವೇ ಹೊರತು ಕಡಿಮೆ ಆಗಲಿಲ್ಲ. ಆದರೆ ಗ್ರ್ಯಾಂಡ್ಪಾ ಮಾತ್ರ ಡ್ಯಾಡಿಯನ್ನು ಬಿಟ್ಟು ಇರುವುದಕ್ಕೆ ಆಗದೆ ಮಧ್ಯ ಮಧ್ಯದಲ್ಲಿ ಆದರಣಕ್ಕಾಗಿ ನನ್ನನ್ನು ಕರೆಸುತ್ತಿದ್ದರು. ಅದಕ್ಕೆ ಆ ರಾತ್ರಿ ಮಲಗಿಕೊಳ್ಳುವುದಕ್ಕೆ ಮುಂಚೆ ಪವಿತ್ರಾತ್ಮನೊಂದಿಗೆ, ಪವಿತ್ರಾತ್ಮನೇ ಹೇಗೆ ಮಾಡುತ್ತೀಯೋ ಗೊತ್ತಿಲ್ಲ, ಆದರೂ ಡ್ಯಾಡಿ ವಿಷಯದಲ್ಲಿ ಗ್ರ್ಯಾಂಡ್ಪಾ ಆದರಣೆಯನ್ನು ಧೈರ್ಯವನ್ನು ಹೊಂದಿಕೊಳ್ಳುವ ಹಾಗೆ, ಗ್ರ್ಯಾಂಡ್ಪಾಗೆ ಅರ್ಥವಾಗುವ ಹಾಗೆ ಸಹಾಯ ಮಾಡು ಅಂದೆನು. ಆಶ್ಚರ್ಯ, ಮುಂಜಾನೆ 6:30 ಗಂಟೆಗೆಲ್ಲ ಗ್ರ್ಯಾಂಡ್ಪಾ ಎಷ್ಟೋ ಉತ್ಸಾಹದಿಂದ ಕಾಣಿಸುತ್ತಾ ನಿಮ್ಮಿ ಪ್ರೈಸ್ ಲಾರ್ಡ್ ಅನ್ನುತ್ತಾ ನನ್ನನ್ನು ಕರೆದನು. ಆದ ನಂತರ ಗ್ರ್ಯಾಂಡ್ಪಾ ನನಗೆ ಹೀಗೆ ವಿವರಿಸಿದನು: ಆ ರಾತ್ರಿಯಲ್ಲಿ ಕನಸಿನಲ್ಲಿ ಜೀಸಸ್ ಬಗಲಿಗೆ ನಿಮ್ಮ ಡ್ಯಾಡಿಯನ್ನು ಬಿಳಿಯ ವಸ್ತ್ರಗಳಿಂದ ನೋಡಿದನೆಂದು, ನಿಮ್ಮ ಡ್ಯಾಡಿ ನಗುವಿನ ಮುಖದಿಂದ ಅಪ್ಪ ನನ್ನ ಕುರಿತು ಬಾಧಪಡಬೇಡ ಎಂದು, ನಾನು ಜೀಸಸ್ ಹತ್ತಿರ ಬಹಳ ಆನಂದವಾಗಿದೆ ಎಂದು, ನನಗೆ ಇಲ್ಲಿಯೇ ಚೆನ್ನಾಗಿದೆ ಎಂದು ಹೇಳಿದ್ದಾನೆಂದು, ಆ ಕನಸು ಬಂದಿದ್ದ ಸಮಯದಿಂದ ನನಗೆ ಎಷ್ಟೋ ಧೈರ್ಯವಾಗಿದೆ ಅಂದರು. ಅದು ಕೇಳಿದ ನಾನು ನನ್ನ ನಂಬಿಗಸ್ತನಾಗಿರುವ ಪವಿತ್ರಾತ್ಮನಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ತಿಳಿಯಪಡಿಸಿದೆ. ಆದ ನಂತರ ಕೆಲವು ದಿನಗಳಿಗೆ ಗ್ರ್ಯಾಂಡ್ಪಾ ನೀರಿನ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು. ಆದ ನಂತರ ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟು ಅನ್ಯ ಭಾಷೆಗಳ ಅನುಭವವನ್ನು ಸಹ ಹೊಂದಿಕೊಂಡು ತನ್ನ 95ನೇ ವರ್ಷದಲ್ಲಿ, ಅಂದರೆ ಡ್ಯಾಡಿ ಕರ್ತನನ್ನು ಸೇರಿದ ಸುಮಾರು 10 ವರ್ಷಗಳಿಗೆ ಗ್ರ್ಯಾಂಡ್ಪಾ ಸಹ ಆತನ ಸಮಯದಲ್ಲಿ ಕರ್ತನನ್ನು ಸೇರಿದನು. ಹೌದು, ಡ್ಯಾಡಿ ಕಷ್ಟಪಟ್ಟು ಸಂಪಾದಿಸಿದ ತನ್ನ ಆಸ್ತಿಯನ್ನು, ತಾನು ಎಷ್ಟೋ ಪ್ರೀತಿಸಿದ ತನ್ನ ಕುಟುಂಬವನ್ನು ಯಾವುದನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಲಿಲ್ಲ. ತನ್ನ ಆತ್ಮವನ್ನು ಬಿಟ್ಟರೆ ಎಲ್ಲವನ್ನೂ ಡ್ಯಾಡಿ ಇಲ್ಲೇ ಬಿಟ್ಟು ಹೋದರು. ಅದಕ್ಕೆ ಭೂಮಿ ಮೇಲೆ ಜೀವಿಸುತ್ತಾ ನಮಗೆ ಪ್ರಾಣವಿರುವಾಗಲೇ ನಿಜವಾದ ನಾವು ಯಾರೋ ಗುರುತಿಸಿ ದೇವರ ವಾಕ್ಯ ನಮ್ಮ ಕುರಿತು ಏನು ಹೇಳುತ್ತದೋ ತಿಳಿದುಕೊಳ್ಳುವುದು ಅತ್ಯವಸರ. ನಿಜವಾದ ನೀನು ಆತ್ಮ ಮನುಷ್ಯನಾಗಿ ಪ್ರಾಣವನ್ನು ಹೊಂದಿಕೊಂಡು ನಿನ್ನ ಶರೀರದಲ್ಲಿ ಜೀವಿಸುತ್ತಿದ್ದಿ. ಉದಾಹರಣೆಗೆ, ನೀನು ಕೆಲವು ವಸ್ತುಗಳನ್ನು ಹೊಂದಿಕೊಂಡು ಒಂದು ಮನೆಯಲ್ಲಿ ನಿವಸಿಸುತ್ತಿದ್ದೀಯಿ ಅನ್ಕೋ. ನಿನಗಿರುವ ವಸ್ತುಗಳು ನೀನು ಅಲ್ಲ, ನಿನಗಿರುವ ಮನೆ ನೀನು ಅಲ್ಲ, ಆದರೆ ಇವು ನಿನಗೆ ಕೆಲವು ಪ್ರತ್ಯೇಕವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಕೊಡಲ್ಪಟ್ಟಿವೆ. ನಿನ್ನ ಶರೀರವು ನೀನು ಅಲ್ಲ, ಆದರೂ ಆತ್ಮನಾದ ನೀನು ನಿನ್ನ ಶರೀರದಲ್ಲಿ ನಿವಸಿಸುತ್ತಿದ್ದೀಯೇ. ಕಾಣಿಸದೆ ಒಳಗಿರುವ ಗುಪ್ತವಾದ ಆತ್ಮ ಮನುಷ್ಯನನ್ನು ಬೈಬಲ್ ಅಂತರಂಗ ಪುರುಷನು ಇಲ್ಲದೆ ಆಂತರ್ಯ ಮನುಷ್ಯನು ಎಂದು ಕರೆಯುತ್ತಿದೆ. ದೇವರು ಬಿಟ್ಟರೆ ಯಾರೂ ಈ ಮನುಷ್ಯನನ್ನು ನೋಡಲಾರೆನು. ಕೇವಲ ಒಬ್ಬನ ಆತ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿದ್ರೆ ಮಾತ್ರ ನೋಡಬಲ್ಲೆನು. ನಿನ್ನ ಆತ್ಮ ಮನುಷ್ಯನು ನಿನ್ನ ಕಣ್ಣುಗಳಿಂದ ಬಾಹ್ಯ ಪ್ರಪಂಚವನ್ನು ನೋಡುತ್ತಿದ್ದಾನೆ. ಒಂದು ಸತಿ ನಾನು ನಡೆದಿದ್ದ ಒಂದು ಆತ್ಮೀಯ ಘಟನೆಯನ್ನು ಹೀಗೆ ಕೇಳಿದ್ದೇನೆ. ಒಬ್ಬ ವಿಶ್ವಾಸಿಯಾದ ಅಕ್ಕಳು ತನ್ನ ಅವಿಶ್ವಾಸಿಯಾದ ತನ್ನ ತಮ್ಮನೊಂದಿಗೆ ಯಾವಾಗಲೂ ಯೇಸು ಕ್ರಿಸ್ತನನ್ನು ನಿನ್ನ ಜೀವನಕ್ಕೆ ಕರ್ತನಾಗಿ ಸ್ವೀಕರಿಸು, ಇಲ್ಲದಿದ್ದರೆ ಶರೀರ ಮರಣದ ಅನಂತರ ನೀನು ನರಕವನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಲೇ ಇದ್ದಳಂತೆ. ಅಷ್ಟೇ ಅಲ್ಲದೆ ಆತನಕ್ಕಾಗಿ ಬಿಡದೆ ಪ್ರಾರ್ಥನೆ ಮಾಡುತ್ತಿದ್ದಳಂತೆ. ಅಕ್ಕನ ಮಾತುಗಳನ್ನು ಕಿವಿಗೊಡದೆ ಲೋಕಾನುಸಾರವಾಗಿ ಜೀವಿಸುತ್ತಿರುವ ಯೌವನಸ್ಥನಾದ ಆ ತಮ್ಮನಿಗೆ ಅಕಸ್ಮಾತ್ತಾಗಿ ಹಾರ್ಟ್ ಅಟ್ಯಾಕ್ ಆಗುವುದು, ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುವುದು ಜರುಗಿದೆ ಅಂತೆ. ಸ್ಟ್ರಕ್ಚರ್ ಮೇಲೆ ಆ ತಮ್ಮನನ್ನು ಮಲಗಿಸಿದ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡುತ್ತಾ ಇದ್ದಾರಂತೆ. ರೂಮ್ ಹೊರಗೆ ಅಕ್ಕ ಅಳುತ್ತಾ ತನ್ನ ತಮ್ಮನು ಜೀವಿಸಬೇಕೆಂದು ಯೇಸಯ್ಯನನ್ನು ಪ್ರಾರ್ಥಿಸ್ತಾ ಇದ್ದಾಳಂತೆ. ಆದರೆ ಕೆಲವು ಕ್ಷಣಗಳಿಗೆ ತಮ್ಮನು ಮರಣಿಸುವುದು, ಆತನ ಆತ್ಮ ಶರೀರದಿಂದ ಹೊರಗೆ ಬರುವುದು, ಅಲ್ಲೇ ಸ್ಟ್ರಕ್ಚರ್ ಮೇಲೆ ಬಿದ್ದಿರುವ ತನ್ನ ಶರೀರಕ್ಕೆ ಚಿಕಿತ್ಸೆಯನ್ನು ಮಾಡುತ್ತಾ ತನ್ನ ಎದೆಯನ್ನು ಒತ್ತಿತ್ತಿರುವ ಡಾಕ್ಟರ್ಗಳನ್ನು ನೋಡುವುದು ಜರುಗಿದೆ ಅಂತೆ. ಹೌದು ಪ್ರಿಯರೇ, ನಮ್ಮ ಆತ್ಮಕ್ಕೆ ಮರಣವೂ ಇಲ್ಲ, ನಿತ್ಯವೂ ಜೀವಿಸುತ್ತಲೇ ಇರುತ್ತದೆ. ಆತ್ಮ ಮನುಷ್ಯನಾದ ನೀನು ನಿನ್ನ ಶರೀರದಿಂದ ಹೊರಗೆ ಬಂದರೆ, ಅಂದರೆ ಮರಣಿಸಿದರೆ, ನಿನ್ನ ಶರೀರವು ನಿರ್ಜೀವವಾಗಿ ಕೆಲಸಕ್ಕೆ ಬಾರದೇ ಹೋಗುತ್ತದೆ. ಇಲ್ಲಿ ಮರಣಿಸಿದ ಆ ತಮ್ಮನ ಆತ್ಮ
ರೂಮಿನ ಹೊರಗೆ ಅಳುತ್ತಿರುವ ತನ್ನ ಅಕ್ಕನನ್ನು ಸಹ ನೋಡಿ ಹತ್ತಿರಕ್ಕೆ ಹೋಗಿ ಅಳಬೇಡ ಎಂದು ಹೇಳಿ ಆದರಿಸುವುದಕ್ಕಾಗಿ ಮುಟ್ಟುತ್ತಿದ್ದರೂ ಶರೀರವು ಇಲ್ಲದ ಕಾರಣ ಆತನ ಅಕ್ಕನನ್ನು ಮುಟ್ಟುವುದಕ್ಕೆ ಆಗಲಿಲ್ಲ. ಇದೆಲ್ಲ ಕೆಲವು ಕ್ಷಣಗಳಲ್ಲೇ ಆಗಿದಂತೆ ತಕ್ಷಣವೇ ಹಿಂತಿರುಗಿ ಆತನ ಶರೀರದೊಳಗೆ ಆತನ ಆತ್ಮವು ಪ್ರವೇಶಿಸುವುದು, ತಕ್ಷಣವೇ ಡಾಕ್ಟರ್ಸ್ ಪಲ್ಸ್ ಇವೆ ಎಂದು ಚಿಕಿತ್ಸೆ ಕೊಡುವುದೂ ಆಗಿದಂತೆ. ಆದ ಮೇಲೆ ಆ ತಮ್ಮನು ತನ್ನ ಅಕ್ಕಗೆ ತನ್ನ ಆತ್ಮೀಯ ಅನುಭವವನ್ನು ಹೇಳಿ ಯೇಸು ಕ್ರಿಸ್ತನನ್ನು ತನ್ನ ಜೀವನಕ್ಕೆ ಕರ್ತನಾಗಿ ಒಪ್ಪಿಸಿಕೊಳ್ಳುವಂತೆ ಆಗಿದಂತೆ. ಹೌದು, ನಿನ್ನ ಶರೀರವು ನಿನಗೆ ಭೂಮಿ ಮೇಲೆ ಜೀವಿಸುವುದಕ್ಕಾಗಿ, ಭೌತಿಕ ವಿಷಯಗಳನ್ನು, ಭೌತಿಕ ವಸ್ತುಗಳನ್ನು ಸ್ಪರ್ಶಿಸುವುದಕ್ಕಾಗಿ, ಗುರ್ತಿಸುವುದಕ್ಕಾಗಿ, ಅನುಭವಿಸುವುದಕ್ಕಾಗಿ, ಕೆಲವು ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕೊಡಲ್ಪಟ್ಟಿದೆ. ಆತ್ಮ ಮನುಷ್ಯನಾದ ನೀನು ಪ್ರಾಣವನ್ನು ಹೊಂದಿಕೊಂಡಿದ್ದೀಯೆ. ಪ್ರಾಣ ಅಂದರೆ ನಿನ್ನ ಮನಸ್ಸು, ನಿನ್ನ ಚಿತ್ತ, ನಿನ್ನ ಭಾವೋದ್ರೇಕಗಳು, ನಿನ್ನ ಆಲೋಚನೆಗಳು, ನಿನ್ನ ಭಾವನೆಗಳು, ನಿನ್ನ ನಿರ್ಣಯಗಳು, ನಿನ್ನ ವ್ಯಕ್ತಿತ್ವವು, ನೀನು ಗುರ್ತಿಸುವ ವಿಷಯಗಳು, ನೀನು ಅರ್ಥ ಮಾಡಿಕೊಳ್ಳುವುದು, ನಿನ್ನ ರೀಸನಿಂಗ್ಸ್. ಇವೆಲ್ಲವುಗಳನ್ನು ಹೊಂದಿದ್ದ ನಿನ್ನ ಪ್ರಾಣವು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು, ಭಾವೋದ್ರೇಕಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕಾಂಟ್ಯಾಕ್ಟ್ ಮಾಡುವುದಕ್ಕಾಗಿ ಇದೆ. ಆದರೆ ಆತ್ಮ ಮನುಷ್ಯನಾದ ನೀನು ದೇವರ ಸೊತ್ತೆಂದು ನಿನ್ನ ಆತ್ಮದ ಮುಖಾಂತರವಾಗಿ ನೀನು ದೇವರ ವಿಷಯಗಳನ್ನು, ಆತ್ಮೀಯ ವಿಷಯಗಳನ್ನು ಗ್ರಹಿಸಬಲ್ಲನೆಂದು, ಗುರ್ತಿಸಬಲ್ಲನೆಂದು, ಅನುಭವಿಸಬಲ್ಲವನೆಂದು ಬೈಬಲ್ ಹೇಳುತ್ತದೆ. ಯಾಕಂದರೆ ದೇವರು ಆತ್ಮಸ್ವರೂಪಿಯಾಗಿ ತನ್ನ ಹೋಲಿಕೆಯಲ್ಲಿ ಅಂದರೆ ಆತ್ಮ ಮನುಷ್ಯನಾಗಿ ಮನುಷ್ಯನನ್ನು ರೂಪಿಸಿದ್ದಾನೆ. ಆದುದರಿಂದ ಮನುಷ್ಯನು ದೇವರನ್ನು ತನ್ನ ಆತ್ಮದಿಂದ ಮಾತ್ರವೇ ಕಾಂಟ್ಯಾಕ್ಟ್ ಮಾಡಬಹುದು, ಅಂದರೆ ಮನಸ್ಸಿನಿಂದ ಅಲ್ಲ. ದೇವರು ಕೂಡ ಮನುಷ್ಯನ ಆತ್ಮ ರಕ್ಷಿಸಲ್ಪಡಬೇಕೆಂದು ಎಷ್ಟೋ ಆಶೆ ಪಡುತ್ತಿದ್ದಾನೆ. ಆದರೆ ಮನುಷ್ಯನು ಮಾತ್ರ ತನ್ನ ನಿತ್ಯ ಜೀವನದಲ್ಲಿ ಸುಲಭವಾಗಿ ದೇಹದಿಂದ, ಪ್ರಾಣ ಇಲ್ಲದೆ ಮನಸ್ಸಿನಿಂದ ತನ್ನ ಸಂಬಂಧವನ್ನು ಹೊಂದಿದ್ದಾನೆ. ಆದರೆ ತಾನು ಆತ್ಮ ಮನುಷ್ಯನೆಂಬ ವಿಷಯವನ್ನು ಗ್ರಹಿಸದೇ ಹೋಗಿದ್ದಾನೆ. ಉದಾಹರಣೆಗೆ, ನಾನು ನನ್ನ ಕೈಯನ್ನು ನಿನ್ನ ಭುಜದ ಮೇಲೆ ಹಾಕಿದರೆ ನಾನು ನಿನ್ನನ್ನು ಮುಟ್ಟಿದ ಹಾಗೆ ಗ್ರಹಿಸಬಲ್ಲೆವು. ಹಾಗೆಯೇ ನೀನು ಎಷ್ಟೋ ದೂರ ಇದ್ದರೂ ನಿನ್ನೊಂದಿಗೆ ಫೋನ್ದಲ್ಲಿ ಮಾತನಾಡುತ್ತಾ ನಿನ್ನ ಶರೀರವನ್ನು ಮುಟ್ಟದೆ ನನ್ನ ಮಾತುಗಳಿಂದ ನಿನ್ನ ಮನಸ್ಸನ್ನು ಮುಟ್ಟಬಲ್ಲೆನು. ಅಂದರೆ ನನ್ನ ಮಾತುಗಳಿಂದ ನಿನ್ನನ್ನು ಸಂತೋಷಪಡಿಸಬಲ್ಲೆನು, ಇಲ್ಲದೆ ದುಃಖಪಡಿಸಬಲ್ಲೆನು. ಇದನ್ನು ಕೂಡ ನೀನು ಗ್ರಹಿಸಬಹುದು. ಆದರೆ ಈ ಸಹಜ ವಿಧಾನದಲ್ಲಿ ಆತ್ಮವನ್ನು ಸ್ಪರ್ಶಿಸುವುದಕ್ಕೆ ಆಗುವುದಿಲ್ಲ, ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಅಂದರೆ ಶರೀರದಿಂದ, ಮನಸ್ಸಿನಿಂದ ನಿನ್ನ ಆತ್ಮನನ್ನು ಎಂದಿಗೂ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಆಗುವುದಿಲ್ಲ. ಆದರೆ ತಿರುಗಿ ಜನ್ಮಿಸುವುದು ಎಂಬ ದೇವರ ಆತ್ಮೀಯ ಸೂತ್ರದಿಂದ ನಿನ್ನ ಆತ್ಮನನ್ನು ಕಾಂಟ್ಯಾಕ್ಟ್ ಮಾಡಬಲ್ಲೆವು. ಅದಕ್ಕೆ ಯೆಶಾಯನು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತಿದ್ದಾನೆ, ಒಬ್ಬನು ತಪ್ಪದೇ ತಿರುಗಿ ಜನ್ಮಿಸಬೇಕೆಂದು. ಅಂದರೆ ಇದನ್ನ ಅರ್ಥ, ಒಬ್ಬ ವ್ಯಕ್ತಿ ಮತ್ತೆ ತಿರುಗಿ ತನ್ನ ತಾಯಿ ಗರ್ಭದೊಳಗೆ ಹೋಗಿ ಹುಟ್ಟುವುದಲ್ಲ, ಆದರೆ ಇದು ಕಣ್ಣಿನಿಗೆ ಕಾಣಿಸದಂತೆ ಆತ್ಮಲೋಕದಲ್ಲಿ ಜರುವ ಆತ್ಮೀಯ ವಿಷಯವು. ಶರೀರದಿಂದ ಹುಟ್ಟಿದ್ದು ಶರೀರವು, ಆತ್ಮದಿಂದ ಹುಟ್ಟಿದ್ದು ಆತ್ಮವೂ ಆಗಿದ್ದೆ ಎಂದು ಬೈಬಲ್ ಹೇಳುತ್ತದೆ. ಅಂದರೆ ಹೀಗೆ ಶರೀರವಾಗಿ ನಿನ್ನ ತಂದೆ ತಾಯಿಗಳಿಗೆ ಹೇಗೆ ಹುಟ್ಟಿದೆಯೋ ಹಾಗೆಯೇ ಆತ್ಮ ಮನುಷ್ಯನಾದ ನೀನು ಆತ್ಮಗಳಿಗೆ ತಂದೆಯಾದ ದೇವರಿಗೆ ಹುಟ್ಟಬೇಕು. ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಯಾವ ರೀತಿಯಲ್ಲಿ ನಿನ್ನ ಶರೀರದ ತಂದೆ ತಾಯಿಗಳನ್ನು ಗುರ್ತಿಸಿ ಅವರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದೆಯೋ ಹಾಗೆಯೇ ಈ ಭೂಮಿ ಮೇಲೆ ಇರುವಾಗಲೇ ನಿನ್ನ ಆತ್ಮದ ಮೇಲೆ ಹಕ್ಕುದಾರನಾದ ನಿನ್ನ ಪರಲೋಕದ ತಂದೆಯನ್ನು ನೀನು ಗುರ್ತಿಸಿ ಆತನೊಂದಿಗೆ ನಿನ್ನ ಸಂಬಂಧವನ್ನು ಇಡುಕೊಳ್ಳಬೇಕೆಂದು ಆ ದೇವಾದಿ ದೇವನು ಆಶಿಸುತ್ತಿದ್ದಾನೆ. ಬೈಬಲ್ ಹೇಳುತ್ತದೆ, ಪ್ರತಿ ಮನುಷ್ಯನು ಹುಟ್ಟಿನಿಂದಲೇ ಪಾಪ ಮಾಡಿದ್ದಾನೆಂದು. ಹೌದು, ಹುಟ್ಟಿದ ಚಿಕ್ಕ ಮಕ್ಕಳನ್ನು ಕೆಟ್ಟ ವಿಷಯಗಳಿಂದ ಎಷ್ಟು ಭದ್ರವಾಗಿ ಬಚ್ಚಿಡಬೇಕಂತಿದ್ದರೂ ಬೆಳೆಯುತ್ತಿರುವಾಗ ಆ ಮಕ್ಕಳು ಯಾರೂ ಕಲಿಸದೇ ಇದ್ದರೂ ಚಿಕ್ಕ ಚಿಕ್ಕದಾಗಿ ಸುಳ್ಳನ್ನು ಹೇಳುವುದು, ಮೋಸ ಮಾಡುವುದು, ಕೆಟ್ಟ ಮಾತುಗಳನ್ನು ಮಾತನಾಡುವುದು, ಇಂಥ ವಿಷಯಗಳನ್ನು ಕಲಿಯುತ್ತಾರೆ. ಕಾರಣ ಇವರಲ್ಲಿರುವ ಪಾಪ ಸ್ವಭಾವವೇ. ಪಾಪವನ್ನುವುದು ಆತ್ಮಕ್ಕೆ ಸಂಬಂಧಿಸಿದ್ದು. ಬೈಬಲ್ ಹೇಳುತ್ತದೆ, ದೇವರು ಮಾಡಿದ ಮೊದಲನೇ ವ್ಯಕ್ತಿಯಾದ ಆದಾಮನು ದೇವರಿಗೆ ಅವಿಧೇಯತೆಯನ್ನು ತೋರಿಸಿ ಸಾತಾನಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡು ದೇವರ ಸ್ವಭಾವವನ್ನು ಕಳೆದುಕೊಂಡು ಸಾತಾನಿನ ಸಂಬಂಧವನ್ನು, ಸಾತಾನಿನ ಸ್ವಭಾವವನ್ನು ಹೊಂದಿಕೊಳ್ಳುವಂತೆ ಆಗಿದೆ. ಇದರಿಂದ ಆತನ ಕ್ರಮದಲ್ಲಿ ಹುಟ್ಟಿದ ಪ್ರತಿ ಮನುಷ್ಯನು ಹುಟ್ಟಿನಿಂದಲೇ ಪಾಪದಲ್ಲಿ ಹುಟ್ಟುತ್ತಿದ್ದಾನೆ. ಆದರೆ ಮನುಷ್ಯನ ಆತ್ಮವನ್ನು ರಕ್ಷಿಸಬೇಕೆಂದು ಆಶಿಸಿದ ದೇವಾದಿ ದೇವನು ಮನುಷ್ಯನು ಎಷ್ಟೋ ಪ್ರೀತಿಸಿ ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಮನುಷ್ಯನ ಸ್ಥಾನದಲ್ಲಿ ಬಂದು ಮನುಷ್ಯರ ಪಾಪವನ್ನು ತನ್ನ ಮೇಲೆ ಹಾಕಿಕೊಂಡು ಮನುಷ್ಯನ ಸ್ಥಾನದಲ್ಲಿ ತಾನೇ ಪಾಪಿಯಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಮರಣಿಸಿ ನರಕಕ್ಕೆ ಹೋಗಿ ಮನುಷ್ಯನ ನರಕ ಶಿಕ್ಷೆನೆಲ್ಲ ಅನುಭವಿಸಿ ಮನುಷ್ಯನನ್ನು ಮಂಕುಪಡಿಸುತ್ತಾ ಮೋಸಪಡಿಸುತ್ತಾ ತನ್ನೊಂದಿಗೆ ಇರುವ ಸಂಬಂಧವನ್ನು ಮುರಿದಿದ್ದ ಸಾತಾನನ್ನು ಅಂಧಕಾರ ಶಕ್ತಿಗಳನ್ನು ಜಯಿಸಿ
3 ದಿವಸಗಳಾದ ನಂತರ ಮರಣಿಸಿದ ಅವರೊಳಗಿಂದ ತಿರುಗಿ ಏಳುವುದು ಆಗಿದೆ. ಈ ಸತ್ಯವನ್ನು ಯಾರಾದರೆ ಹೃದಯಪೂರ್ವಕವಾಗಿ ವಿಶ್ವಸಿಸಿ ಯೇಸು ಕ್ರಿಸ್ತನನ್ನೇ ನನ್ನ ಜೀವನಕ್ಕೆ ಕರ್ತನೆಂದು ತನ್ನ ಬಾಯಿಯಿಂದ ಒಪ್ಪಿಸಿಕೊಳ್ಳುತ್ತಾನೋ ಆ ಕ್ಷಣವೇ ಪಾಪ ಸ್ವಭಾವದಿಂದ ಸಾತಾನನ ಜೀವದಿಂದ ಇರುವ ಅವರ ಆತ್ಮ ತೆಗೆದುಹಾಕಲ್ಪಟ್ಟು ನೀತಿಯ ಸ್ವಭಾವದಿಂದ ದೇವರ ಜೀವದಿಂದ ಇರುವ ನೂತನ ಆತ್ಮವಾಗಿ ನೂತನ ಸೃಷ್ಟಿಯಾಗಿ ಆ ವ್ಯಕ್ತಿಯು ಮಾರ್ಪಡಿಸಲ್ಪಡುತ್ತಾನೆ. ಇದು ಕಣ್ಣಿನಿಗೆ ಕಾಣದೇ ಇರುವ ಆತ್ಮೀಯ ಕಾರ್ಯ. ಆ ಕ್ಷಣದಿಂದ ಆ ವ್ಯಕ್ತಿ ದೇವರು ತನಗೆ ತಂದೆಯೆಂದು ತಾನು ಆತನಿಗೆ ಮಗುವೆಂದು ಗ್ರಹಿಸುತ್ತಾನೆ. ಅವಾಗದಿಂದ ದೇವರ ವಿಷಯಗಳನ್ನು ಗ್ರಹಿಸಿ ಅರ್ಥ ಮಾಡಿಕೊಳ್ಳುತ್ತಾನೆ. ಅವಾಗದಿಂದ ದೇವರ ವಿಷಯಗಳ ಮೇಲೆ ಆಸಕ್ತಿಯನ್ನು ತೋರಿಸುತ್ತಾನೆ. ಅಷ್ಟೇ ಅಲ್ಲದೆ ದೇವರೊಂದಿಗೆ ಸಂಬಂಧವನ್ನು ಹೊಂದಿ ಇರುತ್ತಾನೆ. ಅಂದರೆ ಇದರ ಅರ್ಥ ಆ ವ್ಯಕ್ತಿ ಆತ್ಮದಲ್ಲಿ ತಿರುಗಿ ಜನ್ಮಿಸಿದ್ದಾನೆಂದು. ಆದರೆ ದೇವರು ತನ್ನನ್ನು ತಂದೆಯಾಗಿ ಆರಿಸಿಕೊಳ್ಳುವ ವಿಷಯದಲ್ಲಿ ಯಾವ ಮನುಷ್ಯನನ್ನು ಒತ್ತಡ ಮಾಡದೆ ಫ್ರೀ ವಿಲ್ಲನ್ನು ಅಂದರೆ ಸ್ವಚಿತ್ತವನ್ನು ಕೊಟ್ಟಿದ್ದಾನೆ. ಹೌದು, ನಮ್ಮ ಆತ್ಮ ನಮ್ಮ ಸೊತ್ತಲ್ಲ, ಆದರೆ ದೇವರ ದೀಪವೆಂದು ಬೈಬಲ್ ಹೇಳುತ್ತದೆ. ಆ ದೀಪವನ್ನು ನೀನು ಬೆಳಗಿಸಿದರೆ ಆತ್ಮೀಯವಾದ ದೇವರ ಎಲ್ಲ ವಿಷಯಗಳನ್ನು ಗ್ರಹಿಸಬಲ್ಲೆವು. ಅಷ್ಟೇ ಅಲ್ಲದೆ ನಿನ್ನ ಶರೀರವನ್ನು ನೀನು ಖಾಲಿ ಮಾಡಿ ಇಲ್ಲೇ ಬಿಟ್ಟು ಹೋಗುವ ಸಮಯ ಬರುವಾಗ ಪರಲೋಕದಲ್ಲಿ ದೇವರೊಂದಿಗೆ ನಿತ್ಯವೂ ಆನಂದಿಸುವುದಕ್ಕೆ ನೀನು ಅರ್ಹತೆಯೊಂದಿ ಪರಲೋಕದ ಪ್ರವೇಶವನ್ನು ಹೊಂದಿಕೊಳ್ಳುತ್ತೀಯೇ. ಒಂದು ವೇಳೆ ದೀಪವಾದ ನಿನ್ನ ಆತ್ಮವನ್ನು ಬೆಳಗಿಸದೇ ಇದ್ದರೆ ನೀನು ನಿನ್ನ ಶರೀರ ಕಣ್ಣುಗಳಿಂದ ಲೋಕವನ್ನೆಲ್ಲ ನೋಡುತ್ತಿದ್ದರೂ ಆತ್ಮ ಮನುಷ್ಯನಾಗಿ ದೇವರ ವಿಷಯಗಳನ್ನು ಗ್ರಹಿಸದೆ ಕುರುಡನಾಗಿ ಪರಲೋಕ ತಂದೆಯೊಂದಿಗೆ ಸಂಬಂಧವಿಲ್ಲದೆ ಕತ್ತಲಿನಲ್ಲಿಯೇ ಜೀವಿಸಬೇಕಾಗಿರುತ್ತದೆ. ಅಷ್ಟೇ ಅಲ್ಲದೆ ನಿನ್ನ ಶರೀರವನ್ನು ನೀನು ಖಾಲಿ ಮಾಡಿ ಇಲ್ಲೇ ಬಿಟ್ಟು ಹೋಗುವ ಸಮಯ ಬರುವಾಗ ನರಕದಲ್ಲಿ ನಿತ್ಯವೂ ಶಿಕ್ಷಿಸಲ್ಪಡುವುದಕ್ಕೆ ದುಃಖಿಸಲ್ಪಡುವುದಕ್ಕೆ ನರಕದ ಪ್ರವೇಶವನ್ನು ಹೊಂದಿರುತ್ತೀಯೇ. ಆದರೆ ಈ ನನ್ನ ಸಾಕ್ಷ್ಯವನ್ನು ಕೇಳುತ್ತಿರುವ ನೀನು ನಿನ್ನ ಆತ್ಮವನ್ನು ಬೆಳಗಿಸಿಕೊಂಡು ಪರಲೋಕದ ವಾರಸನಾಗಿ ಜೀವಿಸುವುದಕ್ಕೆ ಇಷ್ಟಪಟ್ಟರೆ ಈ ಚಿಕ್ಕ ಪ್ರಾರ್ಥನೆಯನ್ನು ನಾನು ಹೇಳಿದ ಹಾಗೆ ಹಿಂತಿರುಗಿ ಹೇಳುವುದಿಲ್ಲವೋ? ಕರ್ತನಾದ ದೇವ, ಯೇಸು ಕ್ರಿಸ್ತನು ದೇವಕುಮಾರನೆಂದು ನಾನು ನಂಬುತ್ತಿದ್ದೇನೆ. ನನ್ನ ಆತ್ಮವನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನು ನನ್ನ ಸ್ಥಾನದಲ್ಲಿ ಮರಣಿಸಿದ್ದಾನೆಂದು ನಾನು ನಂಬುತ್ತಿದ್ದೇನೆ. ದೇವರಾದ ನೀನು ಯೇಸುವನ್ನು ಸತ್ತರೊಳಗಿಂದ ತಿರುಗಿ ಎಬ್ಬಿಸಿದೀಯೆಂದು ನನ್ನ ಹೃದಯದಿಂದ ವಿಶ್ವಸಿಸುತ್ತಿದ್ದೇನೆ. ಯೇಸು ಕ್ರಿಸ್ತನು ಸಜೀವನೆಂದು ಆತನೇ ನನ್ನ ಜೀವನಕ್ಕೆ ಕರ್ತನೆಂದು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತಿದ್ದೇನೆ. ಈ ಕ್ಷಣದಿಂದ ನನ್ನ ಆತ್ಮದಲ್ಲಿ ದೇವರ ನಿತ್ಯ ಜೀವವನ್ನು ವಿಶ್ವಾಸದಿಂದ ಸ್ವೀಕರಿಸುತ್ತಿದ್ದೇನೆ. ಏಸಯ್ಯ, ನನ್ನ ಪಾಪದ ಜೀವನವನ್ನು ತೆಗೆದುಹಾಕಿ ನನಗೆ ಹೊಸ ಜೀವನವನ್ನು ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಈ ಪ್ರಾರ್ಥನೆಯನ್ನು ಹೇಳಿದ ನೀನು ಆತ್ಮದಲ್ಲಿ ತಿರುಗಿ ಜನ್ಮಿಸಿ ದೇವರಿಗೆ ಹುಟ್ಟುವಂತೆ ಆಗಿದೆ. ಈ ದಿನದಿಂದ ಪರಲೋಕದ ವಾರಸನಾಗಿ ಆತ್ಮ ಮನುಷ್ಯನಿಗೆ ಆಹಾರವಾದ ದೇವರ ವಾಕ್ಯವೆಂಬ ಬೈಬಲನ್ನು ಓದುತ್ತಾ ಆತ್ಮೀಯವಾಗಿ ಬೆಳಿ. ಕಂಗ್ರ್ಯಾಚುಲೇಷನ್ಸ್.